ಸ್ತುತಿಸುವೆ ಅಪ್ಪ ನಾನಿನ್ನ ಕಾಣುವೆ ಜೀವ ಜಲದ ಬುಗ್ಗೆಯು ನೀನೇ ಜೀವ ಜಲದ ಬುಗ್ಗೆಯು ನೀನೇ ನಿನ್ನಲ್ಲಿ ದಾಹಗೊಂಡೆ ನಿನ್ನಲ್ಲಿ ದಾಹಗೊಂಡೆ ಅಪ್ಪ ನಾನಿನ್ನ ಕಾಣುವೆ ತಂದೆ ನಾನಿನ್ನ ಸ್ತುತಿಸುವೆ ಅಪ್ಪ ನಾನಿನ್ನ ಕಾಣುವೆ ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ಸುಗ್ಗಿ ಕಾಲ ಹೇಗೆ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಹಳ್ಳಿಯ ಹೈಕ್ಳೆಲ್ಲ ಹುಳ್ಳಿಯ ಹೊರ್ಕೊಂಡು ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ
ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ ಹಳ್ಳಿಗೆ ಸಂತಸ ತುಂಬುತ್ತಾರೆ ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿದೋ ಸುಗ್ಗಿಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಆಲಕ್ಕಿ ಹಾಡ್ಯಾವೆ ಬೆಳ್ಳಕ್ಕಿ ಹಾರ್ಯಾವೆ ಗೊರವಂಕ ಗೂಡ ಬಿಟ್ಟು ಬಂದ್ಯಾವೆ ನೋಡಿ ಬಿದ್ದ ಕಾಳನ್ನು ಹುಡುಕಿ ತಿಂದ್ಯಾವೆ ಹಕ್ಕಿಗೆ ಪಿಕ್ಕಿಗೆ ಕಾಳ ಕೊಡುವ ಸುಗ್ಗಿಯು ಮಕ್ಕಳು ಮರಿಗೆ ಎಲ್ಲರ ಹೊಗ್ಗಿಯು ಒಕ್ಕಲ ಜನಕ್ಕೆ ಚಿನ್ನ ಕೊಡುವ ಸುಗ್ಗಿಯು ನಾಡಿನ ಜನಕ್ಕೆ ಅನ್ನ ಕೊಡುವ ಸುಗ್ಗಿಯು ಬಾಳು ಬಂಗಾರವಾಯ್ತೆ ಭೂತಾಯಿ ನಮ್ಮ ಬಾಳು ಬಂಗಾರವಾಯ್ತೆ ಮಾತಾಯಿ ಸುಗ್ಗಿಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು ಸುಗ್ಗಿಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕನ ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕನ ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕನ ಜಗ್ಗು ನಕ್ಕು ನಕ್ಕು ಈ ಬೆಳೆ ಕಾಣಿಕೆ ಹಬ್ಬ ಈ ಬೆಳೆ ಕಾಣಿಕೆ ಹಬ್ಬ ಇದು ದೇವರ ಹಬ್ಬ ನಮಗೆ ಬಂತು ಸೌಭಾಗ್ಯದ ಹಬ್ಬ ಈ ಬೆಳೆ ಕಾಣಿಕೆ ಹಬ್ಬ ಈ ಬೆಳೆ ಕಾಣಿಕೆ ಹಬ್ಬ ಇದು ದೇವರ ಶುಭ ನಮಗೆ ಬಂತು ಸೌಭಾಗ್ಯದ ಹಬ್ಬ ಈ ವರ್ಷವೂ ದೇವರ ಮಹದಯೆ ಹಾಗೂ ಕುತುವಿನ ಬೆಳೆಯ ವರ್ಷವಾಗಿದೆ ಬೆಳಗಾಣಿಕೆ ಹಬ್ಬ ಈ ಬೆಳಗಾಣಿಕೆ ಹಬ್ಬ ಇದು ದೇವರ ಹಬ್ಬ ಈ ಬೆಳಗಾಣಿಕೆ ಹಬ್ಬ ಈ ಬೆಳಗಾಣಿಕೆ ಹಬ್ಬ ಇದು ದೇವರ ಹಬ್ಬ ಈ ಬೆಳಗಾಣಿಕೆ
ਚੰਗਾ ਚਰਵਾਹਾ ਜ਼ਬੂਰ ਫੜਨ ਚ ਲਿਖੀਆਂ ਹਰ ਕਦਮ ਤੇ ਤੇਰਾ ਹੱਥ ਮੇਰੇ ਨਾਲ ਦਿਖੀਆਂ ਤੂੰ ਰਸਤਾ ਸੱਚ ਤੇ ਜ਼ਿੰਦਗੀ ਯੂ ਨਾ ਚੋਜੇ ਚੇ ਤੇਰੀ ਦਇਆ ਰੋਜ਼ ਨਵੀਂ ਤੇਰੀ ਕਿਰਪਾ ਅਮਰ ਹੈ ਜੀ ਜ਼ਖਮਾਂ ਤੇ ਮਰਹਮ ਤੇਰਾ ਰੂਹ ਨੂੰ ਸ਼ਾਂਤੀ ਮਿਲਦੀ ਤੇਰੀ ਮੁਹੱਬਤ ਸਦਾ ਸਦਾ ਹਰ ਦਰਦ ਨੂੰ ਚੰਗੀ ਕਰਦੀ ਪਲੇ ਪਲੇ ਸ਼ੁਕਰਾਨਾ ਯਿਸੂ ਦਾ ਦਿਲ ਦੇ ਆਵਾਜ਼ਾਂ ਨਾ ਬੋਲੋ ਰਹਿਮਤ ਸਵਰਗੀਆ ਨਗਾਰੇ ਵੱਜਣ ਰੂਹ ਉੱਡਦੀ ਯਿਸੂ ਦੀ ਦਇਆ ਚ ਜ਼ਿੰਦਗੀ ਮੁੜਦੀ ਅੰਧੇਰੇ ਤੋਂ ਕੱਢ ਕੇ ਤੂੰ ਰੋਸ਼ਨੀ ਚ ਲਿਆਇਆ ਟੁੱਟੇ ਦਿਲ ਨੂੰ ਜੋੜ ਕੇ ਨਵਾਂ ਇਨਸਾਨ ਬਣਾਇਆ ਯਿਸੂ ਯਿਸੂ ਨਾਮ ਤੇਰਾ ਤਾਕਤ ਦਾ ਸਰੋਤ ਹਰ ਸਾਹ ਵਿੱਚ ਸ਼ੁਕਰ ਹਰ ਧੜਕਣ ਵਿੱਚ ਤੇਰੀ ਨੋਟ ਪੱਲੇ ਪੱਲੇ ਸ਼ੁਕਰਾਨਾ ਯਿਸੂ ਦਾ ਜ਼ੋਰ ਨਾਲ ਬੋਲੋ ਕਿਰਪਾ ਦਾ ਦਰਿਆ ਢੋਲ ਤਬਲਾ ਵੱਜਣ ਤੇ ਸਭ ਰੂਹਾਂ ਨੱਚਣ ਯਿਸੂ ਮਸੀਹ ਦੇ ਸ਼ੁਕਰ ਵਿੱਚ ਸਭ ਹੱਥ ਚੁੱਕ ਕੇ ਵੱਜਣ ਓ ਸ਼ੁਕਰਾਨਾ 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 ਯਿਸੂ ਮਸੀਹ ਤੂੰ ਸਾਡਾ ਸਹਾਰਾ ਤੇਰੀ ਕਿਰਪਾ ਨਾਲ ਚੱਲਦੀ ਸਾਂਸ ਸਾਰਾ ਪਾਪਾਂ ਤੋਂ ਛੁਡਾ ਕੇ ਪਵਿੱਤਰ ਬਣਾਇਆ ਤੇਰੀ ਰੋਸ਼ਨੀ ਨੇ ਅੰਧੇਰਾ ਦੂਰ ਕਰਾਇਆ ਦਿਲ ਮੇਰਾ ਬੋਲਾ ਸ਼ੁਕਰਾਨਾ ਯਿਸੂ ਤੂੰ ਬਿਨਾਂ ਅਸੀਂ ਕੁਝ ਵੀ ਨਹੀਂ ਰੱਬਾ ਤੂੰ ਬਿਨਾਂ ਅਸੀਂ ਕੁਝ ਵੀ ਨਹੀਂ ਰੱਬਾ ਪੱਲੇ ਪੱਲੇ ਸ਼ੁਕਰਾਨਾ ਯਿਸੂ ਦਾ ਜੈ ਜੈ ਕਰੀਏ ਰਹਿਮਤ ਰੱਬ ਦੀ ਵੱਡੀਆਂ ਢੋਲ ਵੱਜਦਾ ਰੂਹ ਨੱਚਦੀ ਯਿਸੂ ਦੇ ਨਾਲ ਜ਼ਿੰਦਗੀ ਸਜਦੀ ਆ ਸ਼ੁਕਰਾਨਾ ਸ਼ੁਕਰਾਨਾ ਸਤ ਸ਼ੁਕਰਾਨਾ ਸ਼ੁਕਰਾਨਾ ਸਤ ਸ਼ੁਕਰਾਨਾ 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 ਤੂੰ ਚੰਗਾ ਚਰਵਾਹਾ ਜ਼ਬੂਰ ਫੜਨ ਚ ਲਿਖੀਆਂ ਹਰ ਕਦਮ ਤੇ ਤੇਰਾ ਹੱਥ ਮੇਰੇ ਨਾਲ ਦਿਖੀਆਂ ਤੂੰ ਰਸਤਾ ਸੱਚ ਤੇ ਜ਼ਿੰਦਗੀ ਯੂ ਨਾ ਚੋਜੇ ਚੇ ਤੇਰੀ ਦਇਆ ਰੋਜ਼ ਨਵੀਂ ਤੇਰੀ ਕਿਰਪਾ ਅਮਰ ਹੈ ਜੀ ਜ਼ਖਮਾਂ ਤੇ ਮਰਹਮ ਤੇਰਾ ਰੂਹ ਨੂੰ ਸ਼ਾਂਤੀ ਮਿਲਦੀ ਤੇਰੀ ਮੁਹੱਬਤ ਸਦਾ ਸਦਾ ਹਰ ਦਰਦ ਨੂੰ ਚੰਗੀ ਕਰਦੀ ਪੱਲੇ ਪੱਲੇ ਸ਼ੁਕਰਾਨਾ ਯਿਸੂ ਦਾ ਦਿਲ ਦੇ ਆਵਾਜ਼ਾਂ ਨਾ ਬੋਲੋ ਰਹਿਮਤ ਸਵਰਗੀਆ ਨਗਾਰੇ ਵੱਜਣ ਰੂਹ ਉੱਡਦੀ ਯਿਸੂ ਦੀ ਦਇਆ ਚ ਜ਼ਿੰਦਗੀ ਮੁੜਦੀ ਅੰਧੇਰੇ ਤੋਂ ਕੱਢ ਕੇ ਤੂੰ ਰੋਸ਼ਨੀ ਚ ਲਿਆਇਆ ਟੁੱਟੇ ਦਿਲ ਨੂੰ ਜੋੜ ਕੇ ਨਵਾਂ ਇਨਸਾਨ ਬਣਾਇਆ ਯਿਸੂ ਯਿਸੂ ਨਾਮ ਤੇਰਾ ਤਾਕਤ ਦਾ ਸਰੋਤ ਹਰ ਸਾਹ ਵਿੱਚ ਸ਼ੁਕਰ ਹਰ ਧੜਕਣ ਵਿੱਚ ਤੇਰੀ ਨੋਟ ਪੱਲੇ ਪੱਲੇ ਸ਼ੁਕਰਾਨਾ ਯਿਸੂ ਦਾ ਜ਼ੋਰ ਨਾਲ ਬੋਲੋ ਕਿਰਪਾ ਦਾ ਦਰਿਆ ਢੋਲ ਤਬਲਾ ਵੱਜਣ ਤੇ ਸਭ ਰੂਹਾਂ ਨੱਚਣ ਯਿਸੂ ਮਸੀਹ ਦੇ ਸ਼ੁਕਰ ਵਿੱਚ ਸਭ ਹੱਥ ਚੁੱਕ ਕੇ ਵੱਜਣ ਓ ਸ਼ੁਕਰਾਨਾ 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 ਪੱਲੇ ਪੱਲੇ ਸ਼ੁਕਰਾਨਾ ਯਿਸੂ ਦਾ ਦਿਲ ਦੇ ਆਵਾਜ਼ਾਂ ਨਾ ਬੋਲੋ ਰਹਿਮਤ ਸਵਰਗੀਆ ਨਗਾਰੇ ਵੱਜਣ ਰੂਹ ਉੱਡਦੀ ਯਿਸੂ ਦੀ ਦਇਆ ਚ ਜ਼ਿੰਦਗੀ ਮੁੜਦੀ ਅੰਧੇਰੇ ਤੋਂ ਕੱਢ ਕੇ ਤੂੰ ਰੋਸ਼ਨੀ ਚ ਲਿਆਇਆ ਟੁੱਟੇ ਦਿਲ ਨੂੰ ਜੋੜ ਕੇ ਨਵਾਂ ਇਨਸਾਨ ਬਣਾਇਆ ਯਿਸੂ ਯਿਸੂ ਨਾਮ ਤੇਰਾ ਤਾਕਤ ਦਾ ਸਰੋਤ ਹਰ ਸਾਹ ਵਿੱਚ ਸ਼ੁਕਰ ਹਰ ਧੜਕਣ ਵਿੱਚ ਤੇਰੀ ਨੋਟ ਪੱਲੇ ਪੱਲੇ ਸ਼ੁਕਰਾਨਾ ਯਿਸੂ ਦਾ ਜ਼ੋਰ ਨਾਲ ਬੋਲੋ ਕਿਰਪਾ ਦਾ ਦਰਿਆ ਢੋਲ ਤਬਲਾ ਵੱਜਣ ਤੇ ਸਭ ਰੂਹਾਂ ਨੱਚਣ
First King chapter 17 verse 8 and ಆಗ 9. ಯೆಹೋವನು ಹಾ. ಅವನಿಗೆ, ನೀನು ಇಲ್ಲಿಂದ ಚಿದೋನ್ಯರ ಚಾರೆಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಅವನು ಅಲ್ಲಿಂದ ಹೊರಟು ಚಾರೆಪ್ತದ ಊರು ಬಾಗಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತುಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆಯು ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೋಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು. ಆದರೆ ಮೊದಲು ಅದರಿಂದ ನನಗೋಸ್ಕರವಾಗಿ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ತರುವಾಯ ನಿನಗೂ ನಿನ್ನ ಮಗನಿಗೋ ಮಾಡಿಕೋ. ಇಸ್ರಾಯೇಲ್ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಈ ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೂ, ನಾನು ನಿನ್ನ ಮನೆಗೆ ಆಶೀರ್ವಾದನ ಕಳಿಸುವ ತನಕೂ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ನಿನ್ನ ಮೋಗೆಯಲ್ಲಿ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಆಕೆಯು ಹೋಗಿ ಆತನು ಹೇಳಿದಂತೆ ಮಾಡಿದಳು. ಆಕೆಯ ಮನೆಯವರು, ಎಲಿಯನು ಪ್ರವಾದಿಯು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿ ಇದ್ದ ಹಿಟ್ಟು ತೀರಲಿಲ್ಲ, ಮೋಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. 3.5 ವರ್ಷಗಳ ಕಾಲ ಅವಳ ಮಡಿಕೆಯಲ್ಲಿ ಹಿಟ್ಟು ಕಡಿಮೆ ಆಗಲಿಲ್ಲ. 3.5 ವರ್ಷಗಳ ಕಾಲ ಅವಳ ಮೋಗೆಯಲ್ಲಿ ಎಣ್ಣೆ ಕಡಿಮೆ ಆಗ ಇಲ್ಲ. ಈ ಸಂಭವನ ತುಂಬ ಸತಿ ಓದಿದ್ದೀವಿ, ಆದರೆ ಪದೇ ಪದೇ ಇದನ್ನು ಓದೋಕ್ಕೆ ನಮಗೆ ದೇವರು ಪ್ರೇರೇಪಣೆ ಕೊಡ್ತಾರೆ. ಯಾಕಂದರೆ ಇದರಿಂದ ಕಲಿಯತಕ್ಕಂಥ ಅಂಶಗಳು ತುಂಬ ಇದೆ. ಇವತ್ತು ನಮ್ಮ ಲೈಫ್ ಆ ಥರನೇ ಇದೆ. ಯು ಆರ್ ಅಟ್ ದ ಪಾಯಿಂಟ್ ಆಫ್ ಡೆತ್. ದೇರ್ ಇಸ್ ನೋ ಮೋರ್ ಆಟ, ದೇರ್ ಇಸ್ ನೋ ಮೋರ್ ವೀಟ್, ದೇರ್ ಇಸ್ ನೋ ಮೋರ್ ರೈಸ್. ಇನ್ನು ಎಣ್ಣೆ ಇಲ್ಲ, ಊಟ ಇಲ್ಲ, ಮನೇಲಿ ಏನೂ ಇಲ್ಲ. ಅವಳು ಹೇಳ್ತಾಳೆ, ವಾಟ್ ಇಸ್ ಅವರ್ ಸ್ಟೇಟಸ್? ನಾವು ಸಾಯಬೇಕೆ ಹೊರತು ಮತ್ತೇನು ಗತಿ ಇಲ್ಲ. ಸಾಯುವಂಥ ಕೊನೆ ಗಳಿಗೆಯಲ್ಲಿ ಕೂಡ ದೇವರು ತನ್ನ ಮಕ್ಕಳಿಗೆ ಬೀಜ ಬಿತ್ತೋದನ್ನ ಕಲಿಸ್ಕೊಡ್ತಾರೆ. ಚಪ್ಪಾಳೆ ಬರ್ಲಿರಿ. ಸಾಯುವ ಕೊನೆ ಗಳಿಗೆಯಲ್ಲಿ ಕೂಡ ಡೋಂಟ್ ಈವನ್ ಫರ್ಗೆಟ್ ಟು ಫಾಲೋ ಮೈ ಕವನೆಂಟ್ ಟಿಲ್ ಯು ಡೈ, ಟಿಲ್ ಯುವರ್ ಡೆತ್. ಆ ಸಾಯುವ ಕೊನೆ ಗಳಿಗೆಯಲ್ಲಿ ಕೂಡ ನನ್ನ ಒಡಂಬಡಿಕೆ ಒಳಗೆ ಬಾ ಅಂತಾನೆ ಅಪ್ಪ ಕರೀತಾ ಇದ್ದಾರೆ. ಆಗ ಇಲ್ಲಿ ನೋಡಿ, ಇಡೀ ದೇಶದಲ್ಲಿ ಊಟ ಇಲ್ಲ. ಎಕನಾಮಿಕಲ್ ಕ್ರೈಸಿಸ್ ಹ್ಯಾಸ್ ಬಿನ್ ಟೋಟಲಿ ಬೂಮ್ಡ್ ಅಪ್. ಏನು ಇಲ್ಲ ಅಲ್ಲಿ, ಎಲ್ಲ ಬಿನ್ ಶಟ್ ಡೌನ್. ಹಸುಗಳು ಸಾಯ್ತಾ ಇದೆ, ಎಮ್ಮೆಗಳು ಸಾಯ್ತಾ ಇದೆ, ಕೆರೆಗಳು ಬತ್ತಿ ಹೋಗಿದೆ, ಬಾವಿಗಳು ಒಣಗಿ ಹೋಗಿದೆ, ಮನೇಲಿ ಯಾರಿಗೂ ಊಟ ಇಲ್ಲ. ಅವ್ರು ಯಾವ ಸ್ಥಿತಿಗೆ ಬಂದರು ಅಂದರೆ, ಒಂದು ಮಗಳನ್ನ ದೇಹವನ್ನು ಸುಟ್ಟು ತಿಂದು ಮಾರನೇ ದಿನ ಇನ್ನೊಂದು ಮಗುನ ತಿನ್ನೋ ಸ್ಥಿತಿಗೆ ಅವರು ಇದ್ದರು. ಆ ರೀತಿಯಾದ ಒಂದು ಬರಗಾಲ. ಇಂಥ ಬರಗಾಲದಲ್ಲಿ ದೇವರು ಈ ಎಲಿಯನ ಪ್ರವಾದಿಯನ್ನು ವಿಧವೆ ಮನೆಗೆ ಕಳಿಸ್ಕೊಡ್ತಾರೆ. ಇವತ್ತು ಒಂದು ವೇಳೆ ನಾನು ಆ ರೀತಿ ನಿಮ್ಮ ಮನೆಗೇನ ಬಂದ್ಬಿಟ್ಟು ರೊಟ್ಟಿನೇ ಇಲ್ಲ ಅಂತ ಹೋಗಿ, ಅಮ್ಮ ಒಂದು ರೊಟ್ಟಿ ಮಾಡ್ಕೊಂಬ ಅಂದರೆ ತಕ್ಷಣ ಬಾಗ್ಲೂರು ಪೊಲೀಸ್ಗೆ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀರಾ. ಪಾಸ್ಟ್ ಇಲ್ಲಿ ಬಂದವರೇ, ನಾವೇ ಗತಿ ಇಲ್ಲದೆ ಕೂತಿದ್ದೀವಿ, ಈ ಅಪ್ಪನ ಬೇರೆ ರೊಟ್ಟಿ ಬೇರೆ ಕೇಳು, ಈ ರೊಟ್ಟಿ ಕೆಳಗೆ ಬಂದಿದ್ದಾನಂತ ಹೇಳಿ. ಆದರೆ ನೋಡಿ, ಆ ತಾಯಿ ಒಡಂಬಡಿಕೆ ಒಳಗೆ ಬರಬೇಕನ್ನೋದು ದೇವ್ರ ಚಿತ್ತ ಇತ್ತು. ಯಾಕಂದ್ರೆ the covenant will bring the enormous of blessing. Covenant will unlock the blessing of God. The covenant will establish the blessing of Lord. ದೇವರ ಆಶೀರ್ವಾದ, ಒಡಂಬಡಿಕೆ ನಿನ್ನ ಮನೆಯೊಳಗೆ ಆಶೀರ್ವಾದನ ಬಿಡುಗಡೆಗೊಳಿಸುತ್ತೆ, ಅಭಿವೃದ್ಧಿ ಬಿಡುಗಡೆಗೊಳಿಸುತ್ತೆ, ಅದ್ಭುತಗಳನ್ನ ಬಿಡುಗಡೆಗೊಳಿಸುತ್ತೆ. ನೀನು ಕೇಳೋದಕ್ಕಿಂತ, ನೀನು ಬೇಡೋದಕ್ಕಿಂತ ದೇವರು ಅತ್ಯಧಿಕವಾಗಿ ಅವರು ಮಾಡಕ್ಕೆ ಶಕ್ತರಾಗಿದ್ದಾರೆ. ನಾವು ಹೇಳ್ಬೋದು, ನಮ್ಮ ಕೈಲಿ ಆಗಲ್ಲ, ನಮ್ಮ ಕೈಲಿ ಇಂಪಾಸಿಬಲ್, ನಮ್ಮ ಕೈಲಿ ನಡೆಯಕ್ಕಾಗಲ್ಲ, ನಾವು ಸಾಯೋ ಸ್ಥಿತಿಲಿ ಇದ್ದೀವಿ, ಬರೋಬರ ಮನೆ ಬಾಡಿಗೆ ಕಟ್ಟಕ್ಕೆ ಆಗ್ತಿಲ್ಲ, ಲೈಟ್ ಬಿಲ್ ಕಟ್ಟಕ್ಕೆ ಆಗ್ತಾ ಇಲ್ಲ, ನಮ್ಮ ಮಗುಗೆ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ, ಕೆಲಸದಲ್ಲಿ ಕಂಪನಿ ಕಳ್ಕೊಂಡಿದ್ದೇನೆ, ಸಭೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅನ್ನುವಂಥ 100 ಕಾರಣಗಳಿರಬಹುದು. ಯು ಮೇ ಹ್ಯಾವ್ ಥೌಸಂಡ್ಸ್ ಆಫ್ ರೀಸನ್ before God Almighty, but God has only one answer, that is the covenant of God. Hallelujah. Enter into my covenant, my daughter. Enter into my covenant. ಅದಕ್ಕೆ ಸಾವಿರಾರು ವಿಧವೆಗಳು ಇಸ್ರಾಯೇಲ್ ದೇಶದಲ್ಲಿ ಇದ್ರೂ ಕೂಡ ಏಸಪ್ಪ ಹೇಳ್ತಾರೆ, ದೇವರು ಎಲಿಯ ಪ್ರವಾದಿನ ಸೆರಫ್ತಾ ವಿಧವೆ ಮನೆಗೆ ಕಳಿಸಿ. ಶಿ ವಾಸ್ ಎ ಫಾರಿನ್ ವುಮನರ್, ಶಿ ವಾಸ್ ಎ ಫಾರಿನ್, ವಿದೇಶಿ ಸ್ತ್ರೀ ಅವಳು. ಶಿ ವಾಸ್ ಎ ಜೆಂಟೈಲ್,
ಶಿ ಡೋಂಟ್ ನೋ ವಾಟ್ ಇಸ್ ದ ಲಾ, ಶಿ ಡೋಂಟ್ ನೋ ವಾಟ್ ಇಸ್ ದ ಬುಕ್ ಆಫ್ ಥೋರಾ. ದೇವರ ವಾಕ್ಯ ಗೊತ್ತಿಲ್ಲ, ದೇವರ ಆಶೀರ್ವಾದ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದರೆ ಅವಳಿಗೆ ಒಂದೇ ಒಂದು ಗೊತ್ತಿದ್ದು ಅಂದರೆ ದೇವರ ಸೇವಕರನ್ನ ಸನ್ಮಾನ ಮಾಡೋದು ಅಂತ ಕಲ್ತಿದ್ದ. ದೇವರ ಸೇವಕರನ್ನ ಸನ್ಮಾನ ಮಾಡಿ. ಶಿ ನ್ಯೂ ಹೌ ಟು ಹಾನರ್ ದ ಮ್ಯಾನ್ ಆಫ್ ಗಾಡ್. ಅಲ್ಲಿ ಹೇಳ್ತಾನೆ, ಅವಳು ಆ ಸಿಟಿ ಹೊರಗಡೆ ಬಂದಾಗ, ಔಟ್ಸೈಡ್ಸ್ ಆಫ್ ದ ಸಿಟಿ ಒಳಗೆ ಬಂದಾಗ, ಆ ಸ್ಥಳದಲ್ಲಿ ಬಂದಾಗ ಪ್ರವಾದಿ ಹೇಳ್ತಾನೆ, ಪ್ರವಾದಿನ ದೇವ್ರು ಕಳಿಸ್ತಾರೆ, ಹೋಗೋ ನಿನ್ನನ್ನು ಸಾಕೋದಕ್ಕೆ ನಾನು ಚರಪ್ತ ವಿಧವೆಗೆ ಕಟ್ಲೆ ಇಟ್ಟಿದ್ದೇನೆ, ಹೋಗೋ ಮನೆಗೆ. ಅವನು ತಿಳ್ಕೊಳ್ತಾನೆ ಮನೇಲಿ ಎ ಸಿ ರೂಮ್ ಎಲ್ಲ ಇರ್ಬೋದು, ಫ್ರಿಜ್ ಎಲ್ಲ ಇರ್ಬೋದು, ಮೈಕ್ರೋ ಓವನ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಎಲ್ಲ ಇರ್ಬೋದು ಅಂತೇಳಿ ಬಂದರೆ ಇವಳೇ ಪೊರಕಿ ತಿಂತಾ ಇದ್ದಾಳೆ. ಕಲ್ಲುಗಳನ್ನ ಎತ್ಕೊಂಡು ಅಲಿಗೆಗಳನ್ನ ಎತ್ಕೊಂಡು ತಿಂತಾ ಇದ್ದಾನೆ. ಅವಳು ಹೇಳ್ತಾನೆ, ಇದು ಅಡ್ರೆಸ್ ನೀನೇನಮ್ಮ? ಹೌದು ನಾನೇ. ಏನು ವಿಷಯ? ಅಲ್ಲ, ನಾನೇ ಪರದೇಶಿ ಹಾಕಿದ್ದೀನಿ, ನನ್ನನ್ನು ನೀ ಸಾಕೋಕ್ಕಾಗತ್ತಾ? ನಾನು ನಿನಗೆ ಸಾಕಲಿ? ನೋಡಿ, ದೇವರು ಒಂದು ಮಾತು ಹೇಳಿದಾಗ ಅವನದು ಆ್ಯಡ್ ಮಾಡ್ತಾನೆ. ದೇವ್ರು ಹೇಳಿದ್ದು ಒಂದೇ, ನಿನ್ನ ಸಾಕಬೇಕಂದ್ರೆ ಅವ್ನು ಕಟ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಆದರೆ ಪ್ರವಾದಿ 2 ವಚನ ಸೇರಿಸ್ತಾನೆ. ಏನು ವಚನ? ಇಫ್ ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಗೋಯಿಂಗ್ ಟು ಬಿ ಕಮ್ ಆನ್ ದಟ್ ಫ್ಯಾಮಿಲಿ, ಶ್ಯೂರ್ಲಿ ಗಾಡ್ ವಿಲ್ ಗೋಯಿಂಗ್ ಟು ಬ್ಲೆಸ್ ಎಂಟೈರ್ ಥಿಂಗ್ ಆಫ್ ಅವರ್ ಫ್ಯಾಮಿಲಿ. ಬರಗಾಲ ಅಷ್ಟು ತೀವ್ರವಾಗಿದೆ, ಎಕನಾಮಿಕ್ ಕ್ರೈಸಿಸ್ ಇಲ್ಲ, ಮನೇಲಿ ಹಣ ಇಲ್ಲ. ಇವತ್ತು ನಮ್ಮ ಜೀವನದಲ್ಲೂ ಕೂಡ ಹಣ ಇಲ್ಲದೆ ಕಣ್ಣೀರಲ್ಲಿ ಗಂಡ ಬಿಟ್ಟು ಹೋಗಿದ್ದಾನೆ, ಹೆಂಡತಿ ತೀರ್ಕೊಂಡಿದ್ದಾಳೆ, ಮಗ ಮದುವೆ ಆಗಿದ್ದ, ಅವನು ಮನೆ ಬಿಟ್ಟು ಹೋಗಿದ್ದಾನೆ. ನನಗೆ ಯಾರು ಇಲ್ಲ ಅಂತಲೇ ನೀವು ಇವತ್ತು ದುಃಖದಲ್ಲಿ ಇರ್ಬೋದು ಮಗಳೇ. ಅದು ಅಪ್ಪ ಹೇಳ್ತಾರೆ, ಮಗಳೇ ನಾನು ನಿನ್ನ ಮನೆಗೆ ಬಂದಿದ್ದೀನಿ, ಐ ವಾಂಟ್ ಟು ಇಂಟ್ರೊಡ್ಯೂಸ್ ಮೈ ಸನ್ and my son will introduce his covenant and that covenant will release the blessing of God. Hallelujah. ತಂದೆ ದೇವರು ವಾಕ್ಯ ಹೇಳಿದೆ, ಯೇಸು ಸ್ವಾಮಿ ಹೇಳ್ತಾರೆ, ಇದೋ ಬಡವರಿಗೆ ಶುಭ ವರ್ತಮಾನ ಸಾರೋದಕ್ಕಾಗಿ ಕರ್ತನ ಅಭಿಷೇಕ ನನ್ನ ಮೇಲೆ ಇದೆ. ಬಡವರಿಗೆ ಶುಭ ವರ್ತಮಾನ ಸಾರ ಏನಕ್ಕೆ? ಬಡವನ ದೇವರ ವಾಕ್ಯನ ಕೇಳಿ ಒಡಂಬಡಿಕೆಯಲ್ಲಿ ಬಂದು ದೇವರ ಆಶೀರ್ವಾದ ಪಡೆಯದೆ ಆ ತಂದೆಯ ಚಿತ್ತವಾಗಿದೆ. ಏನ್ ತಿನ್ನಬೇಕು, ಏನ್ ಕುಡಿಬೇಕು, ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿ. ಈಗಿರಲಾಗಿ ಮೊದಲು ಹೇಳಿ, ಮೊದಲು ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ತವಕ ಪಡಿರಿ. ಮೊದಲು ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕ ಪಡಿರಿ. ಆಗ ಇವೆಲ್ಲವುಗಳು ದೊರಕತ್ತೆ. Seek ye first the kingdom of God and all his righteousness and all these things shall be multiplied unto you. 1996 ಇಸ್ವಿಯಲ್ಲಿ ಪಾಸ್ಟರ್ ಸೇವೆಗೆ ಬಂದಿದ್ದು, $2.30 ಹಿಡ್ಕೊಂಡು ಬಂದಿದ್ದು. ನಾನು ಹೇಳಿದೆ, ಅಪ್ಪ ಇರೋದಿಷ್ಟೇ. ಅಪ್ಪ ಹೇಳಿದ್ರು, 5 ರೊಟ್ಟಿ 2 ಮೀನು ಆಶೀರ್ವಾದ ಮಾಡಿದ್ದು ನಾನು ಮಗ. ನನ್ನ ಸೇವೆ ನೀವು ಮಾಡು. ನನ್ನ ಜನಗಳು ಕಣ್ಣೀರಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಆಗ ಸರ್ಕಾರ ಕೆಲಸ ಬಿಟ್ಟು ಆ ಹಣ ಇಟ್ಕೊಂಡು ದೇವ್ರ ಪಾದಕ್ಕೆ ಇಟ್ಟ. ಅಪ್ಪ ಬ್ಲೆಸ್ ಮಾಡಿದ್ದು, ಅವತ್ತು ಆಶೀರ್ವಾದ ಮಾಡಿದ್ದು, ಅದೇ ದೇವರೇ, ಅದೇ ಪ್ರಸಂಗನೇ, ಅದೇ ಪಾಸ್ಟ್ರೇ. ಇವತ್ತು ನಾನು ಯಾಕೆ ಹೇಳ್ತೇನೆ, ನನ್ನನ್ನು ಆಶೀರ್ವಾದ ಮಾಡಿದ್ದೆ, ನಿಮ್ಮನ್ನ ಆಶೀರ್ವಾದ ಮಾಡಕ್ಕೆ ರೆಡಿ ಇದ್ದಾರೆ. ಆಗ ವಿಧವೆ ಹೇಳ್ತಾಳೆ, ನನ್ನ ಬಳಿ ಏನೂ ಇಲ್ಲ, ತಂಬಿಗೆ ನೀರು ತರ್ತೇನೆ, ಆದ್ರೆ ರೊಟ್ಟಿ ಮಾತ್ರ ಕೇಳಬೇಡ ನನ್ನ ಹತ್ರ. ಶಿ ವಾಸ್ ಬಸ್ಟ್ ಇನ್ ಟಿಯರ್ಸ್. ಕಣ್ಣೀರು ಹೊಡೆಯಲ್ಪಡ್ತು, ಅವಳಿಗೆ ಜೀವನ ಹೊಡೆಯಲ್ಪಡ್ತು. ನನಗೆ ಯಾರು ಅರ್ಥ ಮಾಡ್ಕೊಳ್ಳಿರಲಿಲ್ಲ. ಸಿಟಿಯಿಂದ ಹೊರಗಡೆ ಇದ್ದೀನಿ, ಅರಮನೆಯಲ್ಲಿ ಸ್ವಲ್ಪ ಊಟ ಸಿಗ್ತಾ ಇದೆ, ಆಮೇಲೆ ನನಗೋ ಒಂದು ಸ್ವಲ್ಪ ಊಟನೇ ಇಲ್ಲ ಸರ್. ನಾನು ಸಾಯುವ ಗಳಿಗೆಲ್ಲಿದ್ದೀನಿ, ಈ ಮಗು ಹಿಡ್ಕೊಂಡು ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋಯ್ಯೋ, ಹೌದನಮ್ಮ, ಸರಿನಮ್ಮ, ನಾ ಬೇರೆ ಊರಿಗೆ ಹೋಗ್ಬಿಡ್ತೀನಮ್ಮ, ಶಿಕಾರಿಪುರ ಬಿಟ್ಟು ನಾಗಮಂಗಲ ಕಡೆ ಹೋಗ್ಬಿಡ್ತೀನಮ್ಮ, ಇಲ್ಲ ಬಾಂಬೆ ಕಡೆ ಹೋಗ್ಬಿಡ್ತೀನಿ ಅಂತೇಳಿ ಪಾಸ್ಟ್ರು ಎಲಿಯಾ ಬಂದು ಆ ಥರ ತೀರ್ಮಾನ ಮಾಡಲಿಲ್ಲ. He was confirmed the calling of God. He knew what is the power of the covenant of God. ದೇವರ ಒಡಂಬಡಿಕೆಯಲ್ಲಿರತಕ್ಕಂಥ ಶಕ್ತಿ ಸಾಮರ್ಥ್ಯ ಏನು ಅನ್ನೋದು ಎಲಿಯ ಪ್ರವಾದಿ ಚೆನ್ನಾಗಿ ಗೊತ್ತಿತ್ತು. ಎಲಿಯಕ್ಕೆ ಚೆನ್ನಾಗಿ. ತುಂಬ ಸೇವಕರು ಹೇಳ್ತಾರೆ, ಪಾಸ್ಟ್ರಿಗೆ ಊಟ ಇಲ್ಲ ಅಂತ ಹೇಳಿ ಸೇವಕರ ಎಲಿಯ ಪ್ರವಾದಿನ ಎಲಿಯ ಮನೆ ಪ್ರವಾದಿ ಮನೆ ವಿಧವೆ ಮನೆ ಕಳಿಸೋದಂತ ಹೇಳ್ತಾರೆ. ನೋ 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 ಪ್ರವಾದಿ ಎಲಿಯನ್ನ ಈ ಪ್ರವಾದಿ ವಿಧವೆ ಮನೆ ಯಾಕೆ ಕರ್ಕೊಂಡು ಹೋದಂದ್ರೆ, ಬಿತ್ತುವ ಕುಯ್ಯುವ ವಿಧಾನ ಏನು ಅನ್ನೋದನ್ನ ಆ ನಿಯಮನ ಕಲಿಸ್ಕೊಡಕ್ಕೆ ಗಾಡ್ ವಾಂಟ್ ಟು ಟೀಚರ್ ದ ಪ್ರಿನ್ಸಿಪಲ್ ಆಫ್ ಸೋಯಿಂಗ್ ಅಂಡ್ ರೀಪಿಂಗ್. ಮಗಳೇ, ನೀನು ಬಿತ್ತಲಿಲ್ಲ ಅಂದರೆ ಯಾವ ಬೆಳೆ ನೀ ಕಾಣಕ್ಕೆ ಆಗೋದಿಲ್ಲ. ಇವತ್ತು ನಾನು ಹೇಳ್ತೇನೆ, ಕುಯ್ಯುವ ವಿಧಾನ ಎಲ್ಲಿವರೆಗೆ ನೀವು ಅನುಸರಿಸೋಕ್ಕೆ ನೀವು ಇಷ್ಟಪಡ್ತೀರಾ, ಅಲ್ಲಿವರೆಗೆ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಆಶೀರ್ವಾದ ನೀವು ಕಾಣ್ತೀರಾ. ಸೊ ದಟ್ ನೀಡ್ಸ್ ದ ಡೇರಿಂಗ್ನೆಸ್. ನಿಮಗೆ ಧೈರ್ಯ ಬೇಕು, ದಮ್ಮು ಬೇಕು, ದಿಲ್ಲು ಬೇಕು, ಸಹನೆ ಬೇಕು. ಯು ನೀಡ್ ದಟ್ ಬೋಲ್ಡ್ ಹಾರ್ಟ್. ಮೀಕೆ ಧೈರ್ಯಂ ಕಾವಲ್ಲ. ದೇವ್ರ ರಾಜ್ಯಕ್ಕೆ ಬರ್ತೀನಿ, ನನ್ನ ದೇವ್ರು ನನ್ನ ಕೈ ಬಿಡಲ್ಲ. ಅವ್ರು ಬಿತ್ತುವ ಬೀಜದಲ್ಲಿ ಒಂದೇ ಒಂದು ಬೀಜ ಕೂಡ ಕೆಳಗೆ ಬೀಳಲ್ಲ.
ಬಿತ್ತುವ ಬೀಜಕ್ಕೆ ದೇವರು ಜಡಿದು ಅಳ್ಳಾಡಿಸಿ ಹೊರಸೂಸುವಾಗಿ ಕೊಡ್ತಾರೆ ಆಮೆನ್. ಅನ್ನುವಂಥ ತೀರ್ಮಾನ ನಿಮ್ಮೊಳಗೆ ಯಾವಾಗ ಬಂದ್ಬಿಡುತ್ತೆ, ಎಲ್ಲಿವರೆಗೆ ನೀವು ಆ ಬೀಜ ಬಿತ್ತಕ್ಕೆ ಹೋಗ್ತೀರಾ? ಆ ಬರಗಾಲದಲ್ಲಿ ವಿಧವೆ ಬೀಜ ಬಿತ್ತಕ್ಕೆ ಆರಂಭ ಮಾಡಿದಾಗ ಅವಳ ಜೀವನದಲ್ಲಿ ದೊಡ್ಡ ಆಶೀರ್ವಾದ ಕಾದಿತ್ತು. ಆಮೆನ್. ಇವತ್ತು ನಾನು ಹೇಳ್ತೇನೆ, ಮೋಸಸ್ ಅವರೇ, ಬಳ್ಳಾರಿಯಿಂದ ಬಂದಿದ್ದೀರಾ, ನಿಮ್ಮ ಜೀವನದಲ್ಲಿ ತಂದೆನ ಕಳ್ಕೊಂಡ್ ಬಂದಿದ್ದೀರಾ. ಆದ್ರೆ ಏಸ್ ಹೇಳ್ತಾರೆ, ನೀ ಭಯ ಪಡಬೇಡ, ನಿನ್ ಸೇವೆನ ಆಶೀರ್ವಾದ ಮಾಡ್ತೀನಿ, ನೀನ್ ದೊಡ್ಡ ಸೇವಕನಾಗಿ ಹೋಗ್ತೀಯ ಮಗನೇ, ಅದ್ಭುತವಾದ ಹಾಗೆ ಆಶೀರ್ವಾದ ಆಗತ್ತೆ, ಹಲ್ಲೆಲೂಯಾ. ದೇವ್ರ ಕಾರ್ಯ ಮಾಡ್ತಾರೆ. ಆಮೆನ್. ನೀವ್ ನಂಬೇಕು. ಇವತ್ತು ಒಬ್ಬೊಬ್ಬರ ಮನೆ ಒಳಗೆ ದೊಡ್ಡ ಬ್ಲೆಸ್ಸಿಂಗ್ ಬರುತ್ತೆ. ಇವತ್ತು ಆಮೆನ್. ಹಲ್ಲೆಲೂಯಾ. ಒಬ್ಬರು ಕೂಡ ಎಂಟಿ ಕೈಯಲ್ಲಿ ಹೋಗಲ್ಲ, ಆಮೆನ್. ಒಬ್ಬರು ಕೂಡ ಬರಿ ಕೈಯಲ್ಲಿ ಹೋಗಲ್ಲ. ಆಮೆನ್. ಅವರ ಆಶೀರ್ವಾದ ನೀವು ಕಾಣ್ತೀರಾ. ಆಮೆನ್. ಅದ್ಭುತ ಆಶೀರ್ವಾದ ಆಗತ್ತೆ, ಬ್ಲೆಸ್ಸಿಂಗ್ ಆಗತ್ತೆ ಮಗನೇ, ನಿನ್ನ ಮನೆಯೊಳಗೆ ಬ್ಲೆಸ್ಸಿಂಗ್ ಆಗತ್ತೆ. ಆಮೆನ್. ಅದೇ ಸಾಲದ ರೂಪದಲ್ಲಿ ಬಂದಿದ್ದೀರಾ, ನಿಮ್ಮ ಸಾಲ ತೀರಲ್ಪಡುತ್ತೆ. ಶ್ರೀನಿವಾಸ್, ನಿಮ್ಮ ಮನೆಯೊಳಗೆ ಸಾಲ ತೀರಲ್ಪಡುತ್ತೆ. ಮೈಸೂರಿಂದ ಬಂದಿದ್ದೀರಾ ಮಗಳೇ, ನಿನ್ನ ಬಡ್ಡಿ ವ್ಯವಹಾರಗಳು, ಸಾಲಗಳು, ಇಕ್ಕಟ್ಟುಗಳು ತೀರ್ಮಾನ ಆಗತ್ತೆ. ಮಂಜೋರೆ, ನಿನ್ನ ಮನೆಯೊಳಗೆ ಆಶೀರ್ವಾದ ಉಂಟಾಗತ್ತೆ. ಯಾವತ್ತು ನೀವು ಕೈಯೊಳಗೆ ಕೈ ಇಡಕ್ಕೆ ಆರಂಭ ಮಾಡ್ತೀರಾ, ಅಪ್ಪ ಹೇಳ್ತಾರೆ, ನಿಮ್ಮ ಮನೆಯೊಳಗೆ ಆಶೀರ್ವಾದ ಕೊನೆ ಆಗೋದಿಲ್ಲ, ಆಮೆನ್. ಹಲ್ಲೆಲೂಯಾ. ಕೊನೆ ಆಗಲ್ಲ. ಆಮೆನ್. ದ ಸ್ಪಿರಿಟ್ ಆಫ್ ದ ಲಾರ್ಡ್ ಇಸ್ ಮೂವಿಂಗ್ ಹಿಯರ್. ಅನೇಕ ಮನೆಗಳು ಇವತ್ತು ತಿರುಗಿ ಮನೆ ತಿರುಗಲಾಗತ್ತೆ. ಆಮೆನ್. The Lord has going to bring the enormous of blessing, dynamic blessing. ಆಮೆನ್. ವಿಧವೆ ಹೋಗಿ ಹೇಳಿದ ತಕ್ಷಣ the conversation started. ರಬ್ ಆಗುತ್ತೆ. ಏನ್ ರಬ್ಬಿಂಗು? ಎಲಿಯ ಮೇಲೆ ಇದ್ದಂತ ಅಭಿಷೇಕದ ಒಡಂಬಡಿಕೆ ಅಭಿಷೇಕ ಈ ವಿಧವೆನ ರಬ್ ಆಗುತ್ತೆ. ಯಾವಾಗ ರಬ್ ಆಗುತ್ತೆ? The moment when she respond to the covenant of God. ಆ ಒಡಂಬಡಿಕೆಗೆ ಇದೀನಿ ಸರ್, ರೊಟ್ಟಿ ತಗೊಂಡ್ಬರ್ತೀನಿ ಹೇಳ್ತಾನೆ. ದೇವರು ಈ ಭೂಮಿಗೆ ಮಳೆ ಕಳಿಸೋರ್ಗ ದೇಶಕ್ಕೆ ನಿನ್ನ ಮಡಿಕೆಯಲ್ಲಿ ಹಿಟ್ಟು ಕಡಿಮೆ ಆಗಲ್ಲ, ಮೋಗೆಯಲ್ಲಿ ಎಣ್ಣೆ ಕಡಿಮೆ ಆಗೋದಿಲ್ಲ. ಸಂಕ್ರಮ ಇದು ನಮ್ಗೆ ಆಗತ್ತಾ, ಇದು ನಡೆಯತ್ತಾ? ಆಗ ಬಿಫೋರ್ ಗಾಡ್ ಸ್ಟಾರ್ಟೆಡ್ ಟು ಬ್ಲೆಸ್, ಒಂದು ಮಿರಕಲ್ ಆಗಕ್ಕೆ ಮುಂಚೆ ಗಾಡ್ ಎಕ್ಸ್ಪೆಕ್ಟ್ ಅನ್ ಅಸೈನ್ಮೆಂಟ್ ಫ್ರಮ್ ಯುವರ್ ಸೈಡ್. ನಿನ್ನ ಕೈಯಿಂದ ಒಂದು ಹೋಮ್ವರ್ಕ್ ಕೇಳ್ತಾರೆ. ಬೀಜವನ್ನ ಬಿತ್ತು ಸಾಯುವ ಗಳಿಗೆಯಲ್ಲಿ, ಎಲ್ಲಾದ್ರೂ ನೋಡಿದರೆ ಸಾಯುವ ಗಳಿಗೆಯಲ್ಲಿ ಕೂಡ ಯಶಸ್ವಿನಿ ಗಾಡ್ ಇಸ್ ಟೆಲ್ಲಿಂಗ್, ಸೋ ಸಮ್ ಸೀಡ್ ಮೈ ಡಾಟರ್, ಬಿಕಾಸ್ ವಿತೌಟ್ ಯುವರ್ ಸೀಡ್ God cannot create an harvest. Hallelujah. You cannot expect an harvest without sowing a seed. ಬೀಜ ಬಿತ್ತದೆ ಸುಗ್ಗಿನ ಎದುರು ನೋಡಕ್ಕೆ ಆಗಲ್ಲ. ಅಯ್ಯೋ ನೀನ್ ಏನಿಲ್ವಾ, ನಾನೇ 10 ರೂಪಾಯಿ ಕೊಟ್ಬಿಡ್ತೀನಿ ಅಂತ ಹೇಳಿ ಪ್ರವಾದಿ ಜೋಬಿಂದ ದುಡ್ಡು ತೆಗಿಬೋದಾಗಿತ್ತು. ಬಿಕಾಸ್ ಈ ವಾಸ್ ಎ ನ್ಯಾಷನಲ್ ಪ್ರಾಫಿಟ್. ಅರ್ಸನ್ ಮನೆಯೊಳಗೆ ಇನ್ಫ್ಲುಯೆನ್ಸ್ ಇತ್ತು ಅವನಿಗೆ. ಸುಮ್ಮನೆ ಲೆಟರ್ ಇನ್ಫ್ಲುಯೆನ್ಸ್ ಕೊಟ್ಟರೆ ಸಾಕು, ಎಲ್ಲ ಪರ್ಫೆಕ್ಟ್ ಆಗ್ಬಿಡೋದು. ಆದ್ರೆ ಅವ್ನು ಬೀಜ ಹೇಳ್ತಾನೆ, ಹೋಗು ದೇಶಕ್ಕೆ ಮಳೆಯನ್ನು ಕಳಿಸೋರ್ಗು, ಬರಗಾಲ ನೀಗೋವರೆಗೂ ನಿನ್ನ ಮನೇಲಿ ಮಡಕೆಯಲ್ಲಿ ಇಟ್ಟು ಕಡಿಮೆ ಆಗುವುದಿಲ್ಲ ಆಗಲ್ಲ ಅಂತ ಹೇಳಿದ್ಮೇಲೆ ಕೆಲಸ ಮಾಡುವಂತಾರೆ, ಹೋಗಿ ರೊಟ್ಟಿನ ಮಾಡಿಕೊಂಡು ಬಾ. So that calls the obedience. Amen. When you Hallelujah. enter into the covenant, covenant needs the obedience. Obedience is the master key to unlock the Amen. blessings of God. ಆಮೆನ್. ಹಲ್ಲೆಲೂಯಾ. ವಿಧೇಯತೆ ಅನ್ನೋದೇ ದೊಡ್ಡ ಬೀಗದ ಕೈ ಇದ್ದಾಗೆ. ಆಗ 13 ಕಿಲೋಮೀಟರ್ ದೂರದಲ್ಲಿ ಬಂದಿದ್ದಾರೆ ಶಾಂತಮ್ಮ ಅವರೇ. 13 ಕಿಲೋಮೀಟರ್ ದೂರದಲ್ಲಿ ಬಂದು ಸಿಟಿ ಹೊರಗಡೆ ಬಂದಿದ್ದಾರೆ. ಆ ಸಿಟಿಯಿಂದ ಅವಳು ಹೇಳಿದ ತಕ್ಷಣ, ಪ್ರವಾದಿ ಹೇಳಿದ ತಕ್ಷಣ ಅವಳು ಏನ್ ಮಾಡ್ತಾಳೆ, ಅಲ್ಲಿಂದ ನಡಿಯಕ್ಕೆ ಮುತ್ತವರೆ ಸ್ಟಾರ್ಟ್ ಮಾಡ್ತಾಳೆ. ನನ್ನ ಮಡಿಕೆಯಲ್ಲಿ ಹಿಟ್ಟು ಕಡಿಮೆ ಆಗಲ್ಲ, ನನ್ನ ಮೋಗಿಯಲ್ಲಿ ಎಣ್ಣೆ ಕಡಿಮೆ ಆಗಲ್ಲ, Hallelujah. ನನ್ನ ಮಡಿಕೆಯಲ್ಲಿ ಹಿಟ್ಟು ಕಡಿಮೆ ಆಗಲ್ಲ, ನನ್ನ ಮೋಗಿಯಲ್ಲಿ ಹಿಟ್ಟು ಕಡಿಮೆ ಆಗಲ್ಲ, Amen. ನನ್ನ ಮೋಗಿಯಲ್ಲಿ ಹಿಟ್ಟು Hallelujah. ಕಡಿಮೆ ಆಗಲ್ಲ, Amen. ನನ್ನ ಮೋಗಿಯಲ್ಲಿ ಎಣ್ಣೆ ಕಡಿಮೆ ಆಗಲ್ಲ. ಹಲ್ಲೆಲೂಯಾ. Amen. ಆಮೆನ್. ಕಡಿಮೆ ಆಗಲ್ಲ. ಅವಳು ಹೇಳ್ಕೊಂಡೇ ಹೋಗ್ತಾಳೆ, ಹೇಳ್ಕೊಂಡು ಮನೆಯೊಳಗೆ ಹೋಗ್ತಾಳೆ. ಮನೆಯೊಳಗೆ ಹೋಗಿ ರೊಟ್ಟಿ ತೆಗಿತಾಳೆ, ಹಿಟ್ಟು ತೆಗೆದುಬಿಟ್ಟು ರೊಟ್ಟಿ ಮಾಡ್ತಾಳೆ. ಆ ರೊಟ್ಟಿ ಮಾಡಬೇಕಾದ್ರೂ ಕೂಡ ಹೇಳ್ತಾಳೆ, ಅದಕ್ಕೆ ನನ್ನ ಮಡಿಕೆಯಲ್ಲಿ ಹಿಟ್ಟು ಕಡಿಮೆ ಆಗಲ್ಲ, ನನ್ನ ಮೋಗೆಯಲ್ಲಿ ಎಣ್ಣೆ ಕಡಿಮೆ ಆಗಲ್ಲ, ನನ್ನ ಮಡಿಕೆಯಲ್ಲಿ ಹಿಟ್ಟು ಕಡಿಮೆ ಆಗಲ್ಲ. ಆಕಾಶದ ದ್ವಾರಗಳ ತೆರೆದು ಸ್ಥಳ ಹಿಡಿಯಲಾರದಷ್ಟು ದೇವರು ಸುವರಗಳನ್ನ Amen. Hallelujah. ಸುವರಗಳ ಸುರಿಸ್ತಾರೆ. ದೇವರು ಸುರಿಸ್ತೀನಿ ಅಂತ ಹೇಳ್ತಾರೆ. ಆಮೆನ್. ಬ್ಲೆಸ್ಸಿಂಗ್, ಆಶೀರ್ವಾದ ಬರುತ್ತೆ, ಆಶೀರ್ವಾದ ಬರುತ್ತೆ. ಬ್ಲೆಸ್ಸಿಂಗ್ ಆಗ್ತಾ ಹೋಗ್ತೀರಾ, ಅಭಿವೃದ್ಧಿ ಆಗ್ತಾ ಹೋಗ್ತೀರಾ, ಯಾವುದಲ್ಲೂ ನೀವು ಕಮ್ಮಿ ಆಗೋದಿಲ್ಲ. ಆಮೆನ್. ಇವತ್ತು ನೀವು ವಿಶ್ವಾಸ ಇಡಬೇಕು, ಆ ಬೀಜಕ್ಕೆ ಅಷ್ಟು ಪವರ್ ಇದೆ. ಆಗ ದೇವರು ಹೇಳ್ತಾರೆ, ನಿನ್ನ ಆಶೀರ್ವಾದ ಮಾಡ್ಬೇಕಂದ್ರೆ ನನ್ನ ಕೈ ದೊಡ್ಡದಾಗಿದೆ, Amen. ಆದ್ರೆ ನಿನ್ನ ಬೀಜ ಅವಶ್ಯಕತೆಯಾಗಿದೆ ಅಂತ ಹೇಳ್ತಾರೆ. Hallelujah. God needs your seed because your seed has a billions of capacity to produce millions and trillions of Hallelujah. harvest for you. Hallelujah. ಈ ಬೆಳೆ ಕಾಣಿಕೆ ಹಬ್ಬದಲ್ಲಿ ನೇತ್ರ ಅವರೇ, ಅಪ್ಪ ಹೇಳ್ತಾರೆ, ನಿನ್ನ ಮನೆಯೊಳಗೆ ಜಡಿದು ಅಲ್ಲಾಡಿ Hallelujah. ಆಶೀರ್ವಾದ ಸುರಿಯಲ್ಪಡುತ್ತೆ ಅಂತ. ಆಮೆನ್. ಹಲ್ಲೆಲೂಯಾ. ಸುರಿಯಲ್ಪಡುತ್ತೆ. Amen. ನೀ ಕೇಳೋದಕ್ಕಿಂತಲೂ ಬೇಡೋದಕ್ಕಿಂತಲೂ ಅತ್ಯಧಿಕವಾಗಿ ದೇವರು ಮಾಡಿಕೊಡ್ತೀನಿ ಅಂತ. ಆಮೆನ್. Amen. Hallelujah. ವಿಶ್ವಾಸ ಬಂದಿದ ತಕ್ಷಣ ಶಿ ಎಂಟರ್ಡ್ ಇಂಟು ದ ಕವನೆಂಟ್. ಕವನೆಂಟ್ ಒಳಗೆ ಬಂದಿದ ತಕ್ಷಣ ಅವಳ ಲೈಫಲ್ಲಿ ಒಂದು ಸ್ಟಾರ್ಟ್ ಆಗುತ್ತೆ, ಗಾಡ್ ವಿಲ್ ಅನ್ಲಾಕ್ ದ ಡೋರ್. ಆಮೆನ್. ಯಾವಾಗ ನೀವು ಕಡೆಗೆ ಬರ್ತೀರಾ, ಮೋಸಸ್ ಪಾಸ್ಟರ್ ಅವರೇ, ನಿಮಗಾಗಿ ದೇವರು ಆಕಾಶದ ಡೋರ್ಗಳನ್ನ ಓಪನ್ ಮಾಡ್ತೀನಿ. ಹಲ್ಲೆಲೂಯಾ. ತನ್ನ ಮಗನನ್ನೇ ಕೊಟ್ಟ ಮೇಲೆ ಜ್ಯೋತಿಯವರೇ
ನಮಗೆ ಸಮಸ್ತವನ್ನ ಕೊಡದೇ ಇರ್ತಾರ? Amen. ಶಿವರೇ Hallelujah. ಬ್ಲೆಸ್ಸಿಂಗ್ ಆಗತ್ತೆ. ಇವತ್ತು ಅಪ್ಪ ಹೇಳಿದ್ದಾರೆ, ಸ್ತೋತ್ರಪ್ಪ. ಈ ಬೆಳೆ ಕಾಣಿಕೆ ಹಬ್ಬದಲ್ಲಿ ಬಂದ ಒಂದೊಂದು ಮನೆಗಳಲ್ಲಿ ಕಾರ್ಗಳು ಬಂದು ನಿಂತ್ಕೊಳ್ಳುತ್ತೆ. ಆಮೆನ್. ಹಲ್ಲೆಲೂಯಾ. ಒಂದೊಂದು ಮನೆಗಳಲ್ಲಿ ಕಾರ್ಗಳು, ಹಳೆ ಕಾರ್ ಜೊತೆಗೆ ಹೊಸ ಕಾರ್ ನಿಂತ್ಕೊಳ್ಳುತ್ತೆ. Amen. ಒಂದೊಂದು ಮನೆಯಲ್ಲಿ 2 ಟೂ ವೀಲರ್ಗಳು ನಿಂತ್ಕೊಳ್ಳುತ್ತೆ. ಒಂದೊಂದು ಮನೆಗಳಲ್ಲಿ ಇವತ್ತು ಹೊಸ ಹೊಸ ವಸ್ತುಗಳು, ಅಡುಗೆ ಮನೆಯಿಂದ ಬೆಡ್ರೂಮ್ ವರ್ಗು ಎಲ್ಲ ಚೇಂಜ್ ಆಗುತ್ತೆ. ರಾಜವರೇ ಎಲ್ಲ ಬ್ಲೆಸ್ಸಿಂಗ್ ಆಗುತ್ತೆ. ಗೋಣಿಕೊಪ್ಪದ ಬಂದಿರೋ ಮನೆಗಳೆಲ್ಲ ಬ್ಲೆಸ್ಸಿಂಗ್ ಆಗುತ್ತೆ. ಇವತ್ತು ಶಿಕಾರಿಪುರದ ಬಂದಿರೋ ಮಕ್ಕಳ ಮೇಲೆ ದೇವರ ಆಶೀರ್ವಾದ ಕಾಣುತ್ತೆ. ಇವತ್ತು ಹಲ್ಲೆಲೂಯಾ. ಆಮೇಲೆ ಅಂತ ಹೇಳ್ಬೇಕಾದ್ರೆ ಬೀಜ ಬಿತ್ತಿ Amen. Hallelujah. ಕೈಗಳ ಬ್ಲೆಸ್ ಮಾಡಕ್ಕೆ ಹೋಗ್ತಾರೆ. Amen. 13 ಕಿಲೋಮೀಟರ್ಗಳವರೆಗೆ 13 ಕಿಲೋಮೀಟರ್ she walked all the way to the home. Amen. Hallelujah. And she sowed the seed. ಅಲ್ಲಿ ಹೋಗಿ ಬೀಜ ಬಿತ್ತಿ ಅಲ್ಲಿ ರೊಟ್ಟಿ ಮಾಡ್ಕೊಂಡು Hallelujah. again she started to the prophet. ಆ ರೊಟ್ಟಿ ತಗೊಂಡು ನನ್ನ ಮನೆಯಲ್ಲಿ ಬರಗಾಲ ಮುಗಿಯವರೆಗೂ ನನ್ನ ಮನೆಯಲ್ಲಿ ಮಡಿಕೆಯಲ್ಲಿ ಹಿಟ್ಟು ಕಡಿಮೆ ಆಗಲ್ಲ, ಮೋಗೆಯಲ್ಲಿ ಎಣ್ಣೆ ಕಡಿಮೆ ಆಗಲ್ಲ ಅಂತ ಹೇಳ್ಕೊಂಡು ಬಂದು ಆ ಪ್ರವಾದಿ ಕೈಯಲ್ಲಿ ಕೊಡ್ತಾರೆ. She hand over. Hallelujah. Amen. That is called obedience. Hallelujah. ಅಲ್ಲಿ ಕೊಟ್ಟ ಮೇಲೆ ಪ್ರವಾದಿ ಹೇಳ್ತಾನೆ, ಹೋಗು ಸಮಾಧಾನಾಗಿ, ಹೆದರಬೇಡ, ನಿನ್ನ ಮನೆಯಲ್ಲಿ ಹಿಟ್ಟು ಕಡಿಮೆ ಆಗಲ್ಲ, ಎಣ್ಣೆ ಕಡಿಮೆ ಆಗಲ್ಲ. Hallelujah. ಇವತ್ತು ನಮ್ಮ ಮನೆಗೆ ಸೇವೆಯಲ್ಲಿ ಎಷ್ಟು ಜನ ಬರಿಗೈಯಲ್ಲಿ ಬಂದ್ರು. ಒಂದು ಬ್ರದರ್ ಒಬ್ರು ಬಂದಿದ್ದಾರೆ, ಸೌದಿಯಲ್ಲಿ ಕೆಲಸ ಮುಗಿಸ್ಕೊಂಡ್ ಬಂದಿದ್ದಾರೆ. ಎಲ್ಲ ಕೆಲಸ ಹಾರ್ಟ್ ಅಟ್ಯಾಕ್ ಆಗಿ ಅನಾರೋಗ್ಯವಾಗಿ ಇನ್ನು ಕೆಲಸನೇ ಮಾಡೋಕ್ಕಾಗಲ್ಲ ಅಂತೇಳಿ ಬಂದಿದ್ದಾರೆ. ಭವ್ಯ ಅವರೇ, ಅವ್ರು ಹೇಳ್ತಾರೆ, ಪಾಸ್ಟರ್ ಏನು ಕೆಲಸ ಮಾಡಲಿ, ಏನು ಕೆಲಸ ಮಾಡೋಕ್ಕಾಗತ್ತೆ, ನನಗೇನು ಬರಲ್ಲ ಪಾಸ್ಟರ್, ಏನು ಕೆಲಸ ಮಾಡ್ತೀನಿ ನಾನು, ಶೋ ಯ ಹ್ಯಾಂಡ್, ಕೈ ತೋರಿಸು ಅಂತ ಅಂದೆ. ಹಿಂಗೆ ಕೈ ತೋರಿಸಿದ ತಕ್ಷಣ ಅಪ್ಪ ಹೇಳಿದ್ರು, ಅವ್ನಿಗೋಗಿ ಇಡ್ಲಿ ಮಾರಕ್ಕೆ ಹೇಳು ಅಂದರು. ನಾಳೆ ಹೋಗಿ ಇಡ್ಲಿ ಸ್ಟಾರ್ಟ್ ಮಾಡು ವ್ಯಾಪಾರ ಅಂತ. ಇಡ್ಲಿನ ಅಂದ. ಯಾಕೆ ಫಾರಿಂಗ್ ಹೋಗುವಂತಾರ ದೇವ್ರು ನಿನಗೆ ಇರೋ ಕಡೆನೇ ನೀ ಸ್ಟಾರ್ಟ್ ಮಾಡ್ತಾರಪ್ಪ. ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು ರಿಚ್. ಆಮೆನ್. ಹಲ್ಲೆಲೂಯಾ. ಹೋಗಿ ಸ್ಟಾರ್ಟ್ ಮಾಡು ಅಂತ ಹೇಳಿದೆ. ಮನೆಗೆ ಹೋಗ್ಬಿಟ್ಟು ಇಡ್ಲಿ ಮಾಡಿದ್ರು. ಒಂದು ಕುಕ್ಕರ್ ಅಷ್ಟು ಇಡ್ಲಿ ಮಾಡಿದ್ರು. ಮಾಡಿ ಮಿಕ್ಬಿಡ್ತು ಇಡ್ಲಿ. ಮಿಕ್ಕಿದ ತಕ್ಷಣ ಏನು ಮಾಡಿದ್ರು, ಪಾಸ್ಟ್ ಹೇಳೋರಲ್ಲ ಕೊಡೋಕ್ಕೆ, ಪಕ್ಕದ ಮನೆಗೆ ಒಂದು 5-6 ಇಡ್ಲಿ ಕೊಟ್ಟರು. ಅವ್ರ ಮನೆಗೆ ಯಾರೋ ಮದುವೆ ಲೆಟ್ರ್ ಕೊಡೋಕೆ ಬಂದವ್ರೆ. ಅವ್ರು ಬಂದು ಈ ಇಡ್ಲಿ ತಿನ್ಬಿಟ್ಟು ನೋಡ್ಬಿಟ್ಟು, ಎಲ್ಲಿ ನೀವೇ ಮಾಡಿದ್ದು? ಇಲ್ಲ ಪಕ್ಕದ ಮನೆಯವ್ರು ಮಾಡಿದ್ದು. ಅಯ್ಯೋ ನಮಗೊಂದು 300 ಇಡ್ಲಿ ಬೇಕಾಗಿತ್ತಲ್ಲ ಅಂದ್ರೆ ತಕ್ಷಣ ಇವ್ರು ಪಕ್ಕದ ಮನೆಗೆ ಬಂದು 300 ಇಡ್ಲಿ ಮಾಡ್ತೀರಾ ಅಂತ ಹೇಳಿದ್ರು. 300 ಇಡ್ಲಿನ ಇವಾಗಲೇ ಎಷ್ಟು ತಿಂದೋದ್ರಿ, ಇವಾಗ ಯಾಕೆ ಇಡ್ಲಿ? ಇಲ್ಲ ನಮ್ಮನೆಗೆ ಯಾರೋ ಒಬ್ರು ಗೆಸ್ಟ್ ಬಂದಿದ್ದಾರೆ, ಅವ್ರು ಮದುವೆ ಕಾರ್ಡ್ ಕೊಡೋಕೆ ಬಂದಿದ್ದಾರೆ, ಅವ್ರಿಗೊಂದು 300 ಇಡ್ಲಿ ಬೇಕಂತೆ. ತಗೋ ಇಡ್ಲಿ ಒಂದೇ ಕುಕ್ಕರ್ 1 2 3 4 5 6 7 8 300 ಇಡ್ಲಿ ಕೊಟ್ಟಾಯ್ತು. 300 ಇಡ್ಲಿ ಹೋಗಿ ಮದುವೆ ಮಂಟಪದಲ್ಲಿ ತಿಂದವ್ರ ಮನೆಗಳೆಲ್ಲ ಇಡ್ಲಿ ಟೇಸ್ಟ್ ಆಯಿತು. ಟೇಸ್ಟ್ ಆಗ್ತಾ ಇವತ್ತು ಇಡ್ಲಿ ಮಿಷಿನ್ ಇಟ್ಕೊಂಡಿದ್ದಾರೆ, ಶಾವಿಗೆ ಮಿಷಿನ್ ಇಟ್ಕೊಂಡಿದ್ದಾರೆ. 1 ಲಕ್ಷ ಇಡ್ಲಿ ರೆಡಿ ಮಾಡ್ತಾರೆ. ಒಂದು ಮದುವೆ ಬಂತು ಅಂದರೆ 20,000 40,000 ಇಡ್ಲಿ ರೆಡಿ ಮಾಡ್ತಾರೆ. ಇವತ್ತು ಅವ್ರ ಮಗಳು ಡಾಕ್ಟರ್ ಆಗಿದ್ದಾಳೆ, ಅವ್ರ ಮಗ ಬಂದು ಇಂಜಿನಿಯರ್ ಆಗಿದ್ದಾನೆ. ಇರೋದನ್ನ ಕೈಲ ಬ್ಲೆಸ್ ಮಾಡಕ್ಕೆ ಹೋಗ್ತಾರೆ. ಆವತ್ತಿನ ದಿನದಿಂದ ಹರೀಶ್ ಅವರೇ ಇವತ್ತಿನವರೆಗೆ ಅವರ ಬೀಜ ಬಿತ್ತೋದಲ್ಲಿ ಮಾತ್ರ ಅವರು ಕಡಿಮೆ ಮಾಡಲಿಲ್ಲ. ನೋ ಮ್ಯಾಟರ್ ವಾಟ್ ಮೇ ಕಮ್ ಬಟ್ ಸ್ಟಿಲ್ ದ ನೆವರ್ ಫೇಲ್ ಇನ್ ದ ಕವನೆಂಟ್ ಆಫ್ ಗಾಡ್. ಬೀಜ ಬಿತ್ತುತ್ತಾನೆ ಬಂದರು. ಇವತ್ತು ಅವ್ರ ಮನೇಲಿ ಅವ್ರ ಮಗಳು ಡಾಕ್ಟ್ರು, ಮಗನು ಇಂಜಿನಿಯರು. ಅವ್ರು ಹೇಳ್ತಾರೆ, ಪಾಪ ಅವತ್ತು ನೀವು ಹೇಳಿದ್ರಿ ನಮ್ಮ ಡ್ಯಾಡಿಗೆ, ಇವತ್ತು ನಮ್ಮ ಎಲ್ಲ ಬ್ಲೆಸ್ಸಿಂಗ್ ಆಗಿದ್ದೀವಿ. ಇವತ್ತು ನಮ್ಮ ಪ್ರೋಗ್ರಾಮು ಬಂತಂದರೆ, ನಮ್ಮ ಕ್ರಿಸ್ಮಸ್ ಪ್ರೋಗ್ರಾಮು, ಬೆಳೆ ಕಾಣಿಕೆ ಮತ್ತು ಪಸ್ಕಾ ಹಬ್ಬ ಮಂಗಳೂರಲ್ಲಿ ಬಂದರೆ ನಮ್ಮ ಚರ್ಚಿಗೆ 1,000 2,000 ಇಡ್ಲಿಗಳನ್ನ ಅವರು ಫ್ರೀಯಾಗಿ ಕಳಿಸ್ಕೊಡ್ತಾರೆ. ಅಪ್ಪಾಜಿ ಎಲ್ಲ ತಗೊಳ್ಳಿ ಅಂತೇಳಿ. ಅವತ್ತು ಸುಮ್ಮನೆ ನಾನು ಹೇಳಿದ್ದು ಬೀಜ ಬಿತ್ತಿ ಇಡ್ಲಿ ಮಾಡೋಕ್ಕೆ. ದೇವ್ರು ಹೇಳಿದ ಮಾತು, ಆ ವಾಕ್ಯ ಕೈಗೊಂಡು ನಡೆದುಬಿಟ್ರು. ತುಚ್ಛೀಕರಿಸಲಿಲ್ಲ. ಇವತ್ತು ನೋಡಿ ಅವ್ರ ಮನೇಲಿ ದೊಡ್ಡ ಬ್ಲೆಸ್ಸಿಂಗ್. ಇವತ್ತು ಪಕ್ಕದ ಮನೆಗೆ ಹೋಗಿ 1/4 kg ಎಣ್ಣೆ ತೊಗೊಂಡ್ಬರ್ತಾ ಇದ್ದೀವಿ ನಾವು. ನಾನು ಹೇಳ್ತೇನೆ, ಏನಿಲ್ಲೋ ನಿನ್ನ ಕೈಗಳನ್ನ ದೇವ್ರು ಬ್ಲೆಸ್ ಮಾಡೋಕ್ಕೆ ರೆಡಿ ಇದ್ದಾರೆ. ದಾವಿದ ಅಬ್ರಾಮ್ ಕೈಲಿ ಏನು ಇರಲಿಲ್ಲ, ಆದರೆ ದೇವರು ಅವನ ಆಶೀರ್ವಾದ ಮಾಡಿದ್ರು. ಈಸಾಕನ ಕೈಲಿ ಏನು ಇರಲಿಲ್ಲ, ಬರಗಾಲ. ಆ ಬರಗಾಲದಲ್ಲೂ ಬೀಜ ಬಿತ್ತುತ್ತಾನೆ. ದೇವರೇ ಬೀಜ ಬಿತ್ತುತ್ತೀನಿ, ಬಿತ್ತು ನನಗೆ. ಆ ಬಿತ್ತಿದ ತಕ್ಷಣ ದೇವರು ವಾಕ್ಯ ಹೇಳುತ್ತೆ, ದೇವರು ಈಸಾಕನನ್ನು ಆಶೀರ್ವಾದ ಮಾಡಿದ್ರು. ಅವನು ದಿನದಿಂದ ದಿನಕ್ಕೆ ಐಶ್ವರ್ಯವಂತನಾದನು. ಅವನ ಐಶ್ವರ್ಯ ಹೆಚ್ಚುತ್ತಾ ಹೋಯ್ತು. ಅವನ ಮನೆಯೊಳಗೆ ಅವನ ಐಶ್ವರ್ಯನ ಕಂಡು ಫಿಲಿಪ್ಯರು ಹೊಟ್ಟೆ ಕಿಚ್ಚು ಪಟ್ಟರು. ದೇವ್ರ ಬ್ಲೆಸ್ಸಿಂಗ್ ಹೆಂಗೆ ಬರುತ್ತೆ? ಕ್ಯಾರನ್ ಅವರೇ, ನಿನ್ನ ನೋಡಿ 10 ಜನ ಹೊಟ್ಟೆ ಕಿಚ್ಚು ಆಗೋ ಹಾಗೆ ನಿನ್ನ ಬ್ಲೆಸ್ ಮಾಡ್ತೀನಿ ಅಂತ. ಇವತ್ತು ನನ್ನ ನೋಡಿ ಕೆಲವರೆಲ್ಲ ಹೊಟ್ಟೆ ಕಿಚ್ಚು ಪಡ್ತಾರೆ. ಥ್ಯಾಂಕ್ ಗಾಡ್ ಐ ಆಮ್ ಇನ್ ದ ರೈಟ್ ಟ್ರ್ಯಾಕ್. ಹೊಟ್ಟೆ ಕಿಚ್ಚು ಬರಬೇಕು. ವೈದ್ಯರಿ ಎರಿದವ್ರಿಗೆ ಎರಿದನ್ನ ವಾಕ್ಯಕ್ಕೆ ನಮ್ರತೆ ಇಲ್ಲ. ಇವನೇನೆಲ್ಲ ಟಾಪ್ ಆಗಿದ್ದಾನೆ. ಹೌದು, ನಮ್ಮಪ್ಪ ಟಾಪ್ ಅಂತ ಹೇಳಿದ್ದಾರೆ.
ನೀನ್ ಬಾಲವಾಗೆಲ್ಲ ಆಗಿರುತ್ತೆ. ತಲೆ ಎತ್ತಿ, ನೀನು ಕೆಳಗಣವಲ್ಲ ಮೇಲಣವಾಗಿರುತ್ತೆ. ನೀನು ಸಾಲ ಕೊಡುತ್ತೀಯ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಎಲ್ಲ ಟಾಪ್ ರೀ. ಅವ್ರ ಬಾಯಿಂದ ಬರೋದೆಲ್ಲ ಟಾಪ್. ಆಮೆನ್. ನೀವೀಗ ಇರೋದಕ್ಕಿಂತಲೂ 1000ದಷ್ಟು ಮೇಲೆ ಬರಬೇಕಾದ್ರೆ ದೇವರ ಉದ್ದೇಶ. ಹಲ್ಲೆಲೂಯಾ. ಅಬ್ರಾಮತ ನೋಡಿ 6000 ಕುರಿಗಳು, ದೇವ್ರ ಸ್ತೋತ್ರ. ಯೋಬ್ಗೆ ನೋಡಿ 7000 ಕುರಿಗಳು, 3000 ಒಂಟೆಗಳು, ಎಲ್ಲ 1000ನೇ. ಇವತ್ತು ಅಪ್ಪ ಹೇಳ್ತಾರೆ ನಿಮ್ಮ ಮನೇಲಿ ಎಲ್ಲ 1000 ಡ್ರೆಸ್ಗಳು, 1000 ಗಾಡಿಗಳು, 1000 ಮಿಕ್ಸಿಗಳು, 1000 ಎಲ್ಲ ಬ್ಲೆಸ್ಸಿಂಗ್ಸ್ಗಳು. ನೋಡಿದ ಕೆಲವರು ಆಮೇಲೆ ನನ್ನಲ್ಲ, ಅಯ್ಯೋ ಅದೆಲ್ಲ ಬೇಡ ಬೇಡ, ನಮ್ಗೆ ಯಾಕೆ ಬೇಡ, ನಮ್ಗೆಲ್ಲ ನಾವಿಬ್ಬರು ನಮಗೊಬ್ಬರು ಬೇಡ, ಅದೇ ಸಾಕು ಬೇಡ. ನಾವಿಬ್ಬರು ನಮಗೊಬ್ಬರು, ನಾವು ಹಂಗಲ್ಲ, ನಾವಿಬ್ಬರು ನಮಗೆ 100 ಎಲ್ಲರೂ 1000 ಎಲ್ಲರೂ ಬ್ಲೆಸ್ಸಿಂಗ್ ಆಗತ್ತೆ. ಆಶೀರ್ವಾದ ಮೇಲೆ ಕಣ್ಣಿಡ್ಬೇಕು ನೀವು. ಮಗಳಮ್ಮ ಅವರೇ, ನಾಗವೇಣಿ ಅವರೇ, ಮೋಹಿನಿ ಅವರೇ, ರೋಹಿಣಿ ಮಗಳೇ, ನಿಮ್ಮ ಆಶೀರ್ವಾದ ದೇವರ ವಾಕ್ಯದಲ್ಲಿ ಬರಬೇಕು. ಅದೇ ಏನೇನೋ ಕೊಡ್ತಾ ಆಂಡರ್ கொடுப்பார் இல்லைன்னா அப்படியே விட்டுடுவார். அப்படி கிடையாதுங்க. அவர் கொடுத்தால் ஆகாயத்தின் பலகணிகளை திறந்து கொடுப்பார். ಆ ಕೊಡಕೋ ಮುನ್ನಾಲೆ ಅವ್ರು ಕೊಡಕ್ಕೆ ಮುಂಚಿತವಾಗಿ ಆ ಬೀಜವನ್ನ ಪ್ರಜ್ವಲ್ ಅವರೇ, ಮಹೇಶ್ ಅವರೇ, ಅಪ್ಪ ಎದುರು ನೋಡ್ತಾರೆ. ಮನೋಹರ್ ಅವರೇ, ಮಂಜುನಾಥ್ ಅವರೇ, ಅಪ್ಪನ ಕೊಡ್ತೀಯ ನೀನು ಕಾಯಿನ ಏಬೇಲ ಕಾಣಿಕೆ ತಂದ್ರು. ಲಾರ್ಡ್ ವಾಸ್ ಸಿಟ್ಟಿಂಗ್ ಅಂಡ್ ಟೇಕಿಂಗ್ ದಟ್ ಆಫರಿಂಗ್. ಆ ಬಡ ವಿಧವೆ 2 ದುಗ್ಗಾಣಿ ತಂದು ಕೊಟ್ಲು. ಆ 2 ದುಗ್ಗಾಣಿಯನ್ನ ಅಪ್ಪ ನೋಡಿ ಹೇಳ್ತಾಳೆ, ಇವರೆಲ್ಲರಿಗಿಂತ ಹೆಚ್ಚಾದ ಕಾಣಿಕೆ ಹಾಕಿದ್ದಾಳೆ. ಏನಂತ? ದಟ್ ವಾಸ್ ದ ವ್ಯಾಲ್ಯೂ ಆಫ್ ಅವರ್ ಲೈಫ್. ಮನಿ ಈಸ್ ಅಥೆಂಟಿಕೇಟೆಡ್ ಬೈ ಇಟ್ಸ್ ವ್ಯಾಲ್ಯೂ ಅಲ್ವಾ? ಇವತ್ತು ಒಂದು ಮನುಷ್ಯನ ಅವ್ರಿಗೆ ಹೊಗಳ್ಬೇಕಂದ್ರೆ ಏನು ಹೇಳ್ತಾರೆ? ಅಯ್ಯೋ 3 ಕಾಸು ಪ್ರಯೋಜನ ಇಲ್ಲಪ್ಪ, 10 ರೂಪಾಯಿ ಪ್ರಯೋಜನ ಇಲ್ಲ, 100 ರೂಪಾಯಿ ಪೈಸಾ, 3 ಕಾಸಿಗೆ ಬೆಲೆ ಇಜ್ಜಿ ಮಾರ ಇರು, ದಾದ ಪನ್ಪಿರಿ ಇರು. ಓ ಹಂಗ ಹಸಾಕಿ ತುಮಿ ಬೈ ಹಸ ಎಸ ಕಾಸಿಟ್ಟೆ ಮಾತಾಡ್ತೀವಿ ಎಲ್ರಿಗೂ ಅಲ್ವಾ? ಅವನ ಹತ್ರ 1 ರೂಪಾಯಿ ಇಲ್ಲ. ನೋಡಿ, ಒಬ್ಬ ಮನುಷ್ಯನ ಬೆಲೆ ರೂಪಾಯಿಗೆ ಬರುತ್ತೆ. ಆಗ ದೇವರ ಸನ್ನಿಧಾನದಲ್ಲಿ ನಾವು ಯಾವಾಗ ನಮ್ಮ ಹೃದಯದಲ್ಲಿ ಹಣವನ್ನು ತೆಗೆದು ದೇವರಿಟ್ಟಾಗ ದೇವರು ನಮ್ಮ ಯಜಮಾನ ಆಗ್ತಾನೆ. ಆಗ ಬಡ ವಿಧವೆ ಆ ರೊಟ್ಟಿಯನ್ನು ಮಾಡಿ ಕೊಡ್ತಾಳೋ ಇಲ್ಲ ಸಾಯಿಕ್ ರೆಡಿ ಇದ್ದಾಳೆ ಅಂತ ದೇವ್ರು ಎದುರು ನೋಡಿದ್ರು. ಇವತ್ತು ಆ ಪಾವರ್ಟಿ ಲೈನಲ್ಲಿ ಇದ್ದೀರಾ? ಆ ಪಾವರ್ಟಿ ಲೈನಲ್ಲಿರೋ ಸುಷ್ಮಾ ಅವರೇ, ಅನಿತಾ ಅವರೇ, ಅಪ್ಪ ಹೇಳ್ತಾರೆ, ನೀನು ಬಾ ಹೊರಗಡೆ ಬಾ, ನೀನು ಆ ಬೀಜ ಬಿತ್ತು ಮಗಳೇ. ಐ ಆಮ್ ಇಂಟ್ರೆಸ್ಟೆಡ್ ಟು ಬ್ಲೆಸ್ ಯು, ಐ ವಿಲ್ ಗೋಯಿಂಗ್ ಟು ಇನ್ಕ್ರೀಸ್ ಯು, ಐ ವಿಲ್ ಗೋಯಿಂಗ್ ಟು ಮಲ್ಟಿಪ್ಲೈ ಯು. ದೇವ್ರು ಹೇಳ್ತಾರೆ ಅಬ್ರಹಾಮ್ಗೆ, ನಾನು ನಿನ್ನ ಆಶೀರ್ವಾದ ಮಾಡ್ತೇನೆ, ನಾನು ನಿನ್ನ ದೊಡ್ಡ ಜನಾಂಗವನ್ನಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸಿ, ನಿನ್ನನ್ನು ಹೆಸರು ಪ್ರಖ್ಯಾತಪಡಿಸಿ, ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡ್ತಾರೆ. ನಿನ್ನ ಅರಸೋರನ್ನ ನಾನು ಅರಸ್ತೇನೆ, ನಿನ್ನ ಶಪಿಸೋರನ್ನ ನಾನು ಶಪಿಸ್ತೇನೆ. ಆಶೀರ್ವಾದ ಆಶೀರ್ವಾದ ಆಶೀರ್ವಾದ. ಚಪ್ಪಾಳೆ ಬರಲಿ. ಹಲ್ಲೆಲೂಯಾ. ದೇವರ ಸನ್ನಿಧಾನಕ್ಕೆ ಯಾವಾಗ ನೀ ಬಂದು ಕೇಳ್ತೀರಾ, ಅಪ್ಪ ಅಲ್ಲಿ ದೊಡ್ಡ ಕೆಲಸಗಳನ್ನ ಅವ್ರು ಮಾಡಕ್ಕೆ ಅವ್ರು ಶಕ್ತರಾಗಿದ್ದಾರೆ. ದೇವರಿಗೆ ಮಹಿಮೆ. ಅಪ್ಪ, ನಾನು ಕೇಳೋದಕ್ಕಿಂತ ಬೇಡೋದಕ್ಕಿಂತ ನೀನು ಮಾಡ್ತೀಯಾ, ಆ ವಿಶ್ವಾಸ ನನಗಿದೆ, ಅದಾಗತ್ತೆ ಅಂತ ಹೇಳಿ ಚೇಂಜ್ ಆಗ್ಬೇಕಾದ್ರೆ ದೇವರು ಆ ಕೆಲಸಗಳನ್ನ ಅವ್ರ ಆಶೀರ್ವಾದ ಮಾಡಿ ಕೊಡ್ತಾರೆ. ಪ್ರೇಮ, ನಿನ್ನ ಹೆಸರು ಪ್ರಖ್ಯಾತಪಡಿಸಿ ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡ್ತೇನೆ. ನಿನ್ನನ್ನು ಅರಸೋರನ್ನ ಪಾಸ್ಟರ್ ಆಂಡ್ರೂ ಯಾರನ್ನೆಲ್ಲ ಅರಸ್ತಾ ಇದ್ದಾರೆ, ಅವ್ರಲ್ಲಿ ಬ್ಲೆಸ್ಸಿಂಗ್ ಆಗ. ನಿನ್ನ ಶಪಿಸೋರ್ನ ನಿನ್ನ ಮೂಲಕ ಭೂಲೋಕದ ಎಲ್ಲಾ ಗೋತ್ರಗಳಿಗೆ ಆಶೀರ್ವಾದ. ಇವತ್ತು ನೋಡಿ, ಕರ್ನಾಟಕದ ಎಲ್ಲಾ ಗೋತ್ರಗಳಿಗೆ ನಾನು ಆಶೀರ್ವಾದ ಆಗ್ಬಿಟ್ಟಿದ್ದೀನಿ. ನನ್ನ ಮಗ ಆಶೀರ್ವಾದ ಆಗಿದ್ದಾನೆ, ಸಿಸ್ಟರ್ ಆಶೀರ್ವಾದ ಆಗಿದ್ದಾರೆ, ನನ್ನ ಮಕ್ಕಳೆಲ್ಲ ಸ್ಪಿರಿಚುವಲ್ ಮಕ್ಕಳೆಲ್ಲ ಪಾಸ್ಟರ್ ಚೆಸಂಬರು ಆಶೀರ್ವಾದ ಆಗಿದ್ದಾರೆ, ಪಾಸ್ಟರ್ ಮೋಸಸ್ ಆಶೀರ್ವಾದ ಆಗಿದ್ದಾರೆ, ವಿಜಯರ ಆಶೀರ್ವಾದ ಆಗಿದ್ದಾರೆ, ಸಬಾಸ್ಟಿನ್ ಆಶೀರ್ವಾದ ಆಗಿದ್ದಾರೆ. ಹಲ್ಲೆಲೂಯಾ. ಒಡಂಬಡಿಕೆ ಯಾವಾಗ ನೀವು ಬಂದ್ಬಿಡ್ತೀರಾ, ದಟ್ ಶೋಸ್ ಯೋರ್ ಸರೆಂಡರ್ಸ್. I am nothing, Lord. Hallelujah. मैं कुछ भी नहीं है तुम्हारा साथ. Amen. मैं मिट्टी के साथ तुम्हारे चरण में I am falling to you. That is God covenant. ದೇವರ ಅಹಂಕಾರಿಗಳನ್ನ ಎದುರಿಸಿ ನಿಲ್ಲುತ್ತಾರೆ, ದೀನರಿಗೆ ತನ್ನ ಕೃಪೆಯನ್ನು ಕೊಡ್ತೀರಾ. God resists the proud, but he gives the grace to the humble. Hallelujah. ತಾಳ್ತ ಪಡೆವನ್ನು ಉಯರ್ತ ಪಡೆಯುವ. ಆಮೆನ್. ಹಲ್ಲೆಲೂಯಾ. ತಾಳ್ತ ಪಟ್ಟಿರ್ತೀರಾ? ಸ್ವಲ್ಪ ಬಂದ್ಬಿಟ್ಟಿದ ತಕ್ಷಣ ನಿಗರಿಬೇಡಿ, ಬಿಲ್ಡಪ್ ಕೊಡಬೇಡಿ. ಇನ್ನು there are more yet to come for you. Hallelujah. There are lot of milestone you have to go to. ತುಂಬಾ ದೊಡ್ಡ ಬ್ಲೆಸ್ಸಿಂಗ್ ಇದೆ ಸುಜಾತ ಅವರೇ, ಮುಂದೆ ದೊಡ್ಡ ಬ್ಲೆಸ್ಸಿಂಗ್ ಆಗ್ತೀರಾ ನೀವೆಲ್ಲ. ಅಭಿವೃದ್ಧಿ ಆಗ್ತೀರಾ ಶಂಕರ್ ಅವರೇ, ಅಭಿವೃದ್ಧಿ ಆಗ್ತೀರಾ ನ್ಯಾನ್ಸಿ ಅವರೇ.
Hallelujah. ಅಭಿವೃದ್ಧಿ ಆಗ್ತೀರಾ ಮೋಹನ್ ಬ್ರದರ್ ಅವರೇ? Amen. ಇನ್ನು ಎಲ್ಲ ಬ್ಲೆಸ್ಸಿಂಗ್ ಆಗ್ತಾ ಹೋಗ್ತೀರಾ ಲಾರೆನ್ಸ್ ಅವರೇ? Hallelujah. ದೇವರು ಓಬೇದೋಮನ ಮನೆಗೆ ಬಂದಾಗ ಆ ಪೆಟ್ಟಿಗೆಗೆ ಸನ್ಮಾನ ಮಾಡ್ತಾ, ದೇವರೇ ಈ ಸನ್ಮಾನನ ಮಾಡ್ತೇನಪ್ಪ. ಅರಸನಾದ ದಾವೀದ ಬಿಟ್ಬಿಟ್ಟ, ಈ ಒಡಂಬಡಿಕೆ ಪೆಟ್ಟಿಗೆ ನಮ್ಮ ಕೈಲಿ ಆಗಲ್ಲ, ಎಲ್ಲ ಸಾಯ್ತಾ ಇದ್ದಾರೆ, ಈ ಸಾವು ಬೇಡ, ಈ ಸಂಕಟ ಬೇಡ, ಈ ತಲೆನೋವು ಬೇಡ ಅಂತೇಳಿ ಓಡಿ ಹೋಗ್ಬಿಟ್ಟ ಅರಸ. ಆದ್ರೆ ಓಬೇದೋಮ ಒಬ್ಬ ಅನ್ಯನ ತಗೊಂಡಾಗ ಆ ಒಡಂಬಡಿಕೆ ಪೆಟ್ಟಿಗೆನ ಹಂಡವರೇ, ಅಪ್ಪ ಈ ಪೆಟ್ಟಿಗೆ ಮುಂದೆ ನಾನು ತಲೆ ಬಾಗ್ತೀನಪ್ಪ, ಆ ಒಡಂಬಡಿಕೆಗೆ ನಾನು ರಕ್ತ ಹಾಕ್ತೀನಪ್ಪ, ಆ ಮಂಜುಷ ಪೆಟ್ಟಿಗೆಗೆ ನಾನು ಒಡಂಬಡಿಕೆ ಹೋಗಿ ಹಾಕ್ತೀನಿ, ನನಗೆ ಆಶೀರ್ವಾದ ಕೊಡಪ್ಪ ಅಂತೇಳಿ ಅವ್ರು ಕೇಳಿದಾಗ ಅವರ ಮನೆಯೊಳಗೆ ಬಂತು. ಇವತ್ತು ನೋಡಿ ಆ ಒಡಂಬಡಿಕೆ ಪೆಟ್ಟಿಗೆ ಒಂದು 4 ನಿಮಿಷ ಆ ವಿಡಿಯೋ ನಾವು ಮಾಡಿದ್ದೀವಿ. ಆ ಒಡಂಬಡಿಕೆ ಪೆಟ್ಟಿಗೆ ಓಬೇದೋಮನ ಮನೆಗೆ ಬಂದಾಗ ಆ ಇಡೀ ಆ ಊರಲ್ಲಿ ಆ ರೇಡಿಯೇಷನ್ ಫೋರ್ಸ್ ಹಾಗೇ ಸುತ್ತಕೊಂಡು ಅವ್ರ ಇಡೀ ಊರಲ್ಲಿ ಎಲ್ಲ ಬ್ಲೆಸ್ಸಿಂಗ್ ಆಗಿ ಅವನೇನು ಮಾಡಲಿಲ್ಲ. ಅವನು ಕೂತಿದ್ದಲ್ಲಿ ಆ ಪೆಟ್ಟಿಗೆ ಮುಂದೆ ಕೂತ್ಕೊಂಡು ಸ್ತೋತ್ರ, ಏಸು ರಕ್ತಕ್ಕೆ ಜಯ, ಏಸು ರಕ್ತಕ್ಕೆ ಜಯ, ಏಸು ರಕ್ತಕ್ಕೆ ಜಯ, ಆ ರಕ್ತ ಜಯ ಹಾಕೊಂಡೇ ಹೋದ. ಹೊರಗಡೆ ಸಿಟಿ ಒಳಗಡೆ ಆ ರೇಡಿಯೇಷನ್ ಫೋರ್ಸ್ ಏನ್ ಮಾಡ್ತು, ಎಲ್ಲ ಕಡೆ ಬ್ಲೆಸ್ಸಿಂಗ್ ಆಗ್ತಾ ಬಂದ್ಬಿಡ್ತು.
ಇವತ್ತು ನಾನೇನು ಮಾಡಲ್ಲ, ಸಭೆಯೊಳಗೆ ಕೂತಿರ್ತೀನಿ, ಜನ ತಾವಾಗಿ ಬಂದು ಗುಣ ಆಯ್ತು ಅಂತ ಹೇಳ್ತಾರೆ. ತಾವಾಗೆ ಬಂದು ಹೇಳ್ತಾರೆ. ಯಾಕೆ? ದ ರೇಡಿಯೇಷನ್ ಫೋರ್ಸ್ ವಿಲ್ ಗೋ. Amen. The Hallelujah. word of the Lord will speak. ದೇವರ ವಾಕ್ಯ ಪ್ರಬಲವಾಗ್ತಾ ಹೋಗುತ್ತೆ. ಒಂದೊಂದು ಪಾಸ್ಟ್ ಮನೆಗಳಲ್ಲಿ, ಚರ್ಚ್ಗಳ ಮುಂದೆ ಇದು ರೇಡಿಯೇಷನ್ ಹೋಗ್ತಾ ಇದೆ. ಇವತ್ತು ಯೇಸು ಕ್ರಿಸ್ತ ನಡೆದಾಡುವ ಒಡಂಬಡಿಕೆ ಪೆಟ್ಟಿಗೆ ಆಗಿದೆ. Hallelujah. ಜನ ತಾನೇ ಯಾರಿಗೂ ಹೋಗಿ ಗುಣ ಮಾಡೋದಿಲ್ಲ, ವಾಕ್ಯ ಹೋಗುತ್ತೆ, ಗುಣ ಮಾಡುತ್ತೆ. ಬೈಬಲ್ ಸೇಸ್ ಗಾಡ್ ಸೆಂಡ್ಸ್ ಹಿಸ್ ವರ್ಡ್ ಅಂಡ್ ಹೀಲ್ ಹಿಸ್ ಪೀಪಲ್. ದೇವರು ತನ್ನ ವಾಕ್ಯನ ಕಳಿಸಿ ತನ್ನ ಜನರನ್ನ ಗುಣ ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಅದಕ್ಕೆ ನಾನು ಹೇಳ್ತೇನೆ, ಇವತ್ತೆಲ್ಲ ಓಬೇದೋಮನ ಮನೆಯಲ್ಲಿ ಅವನ್ ಬೆರಿ ಪ್ರೇ ಮಾಡ್ಕೊಂಡ. ದೇವ್ರ ವಾಕ್ಯ ಹೇಳುತ್ತೆ, ಓಬೇದೋಮನ ಮನೆಯೊಳಗೆ ಒಡಂಬಡಿಕೆ ಪೆಟ್ಟಿಗೆ ಎಷ್ಟು ತಿಂಗಳಿತ್ತು? 3 ತಿಂಗಳು. ಪಕ್ಕದ ಕೈ ಎತ್ತಳಿ, ಎಷ್ಟು ತಿಂಗಳಿತ್ತು? 3 ತಿಂಗಳು. ಜರಗಳು ಎಷ್ಟು ತಿಂಗಳಿತ್ತು? 3 ತಿಂಗಳು. 30 ವರ್ಷ ಅಲ್ಲ, 3 ವರ್ಷ ಅಲ್ಲ, 30 ವಾರ ಅಲ್ಲ, ಬರೀ 3 ತಿಂಗಳು. 3 ತಿಂಗಳು ಸಾಕು ಅಪ್ಪ ನಿನ್ನ ಬ್ಲೆಸ್ ಮಾಡಕ್ಕೆ. ಆದ್ರೆ ಇನ್ನೂ ಆಗ್ಲಿಲ್ಲ ಅಂದ್ರೆ ಇನ್ನೂ ನೀವು ಒಡಂಬಡಿಕೆಗಳಿಗೆ ಸರಿಯಾಗಿ ಬಂದಿಲ್ಲ. ಇನ್ನು ಸರಿಯಾಗಿ ಅಲ್ಲಿ ಇಲ್ಲಿ ಜಿಮ್ಕಿ ಗಮ್ಕಿ ಆಟ ಆಡ್ಕೊಂಡು ಚಮ್ಕಿ ಆಟ ತೋರಿಸ್ಕೊಂಡು ಹೋಗ್ತಾ ಇದೆಯಾ? ಅದಕ್ಕೇನೆ ಚಮ್ಕಿ ಚಿಮ್ಕಿ ತರ ಹೋಗ್ತಾ ಇದೆ ಜೀವನ. ಆಜು ಬಾಜು ಹೋಗ್ತಾ ಇದೆ. ಕರೆಕ್ಟಾಗಿ ಬಾ, ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ವಾಕ್ಯ ಇಡಿ, ಕರೆಕ್ಟಾಗಿ ಒಡಂಬಡಿಕೆ ಮಾಡು, ಸೀದಾ ಮಾತಾಡು, ಪ್ರಾಮಾಣಿಕನಾಗಿರು, ದೇವರ ಚಿತ್ತಕ್ಕೆ ಬಾ. ದೇವರ ಕಾರ್ಯವನ್ನ ಆಶೀರ್ವಾದ ಮಾಡಕ್ಕೆ ಅವರು ಶಕ್ತರಾಗಿದ್ದಾರೆ. ಇವತ್ತು ತಣ್ಣಗಲ ಬೆಚ್ಚಗಲ ಅನ್ನೋ ಪ್ರಪಂಚದಲ್ಲಿ ಇದ್ದಾರೆ ಜನ. ಇವತ್ತು ಸೇವಕರು ಇದ್ದಾರೆ. ಆ ರೀತಿ ಮಣೆ ಹಾಕಬೇಡ. ನೀನು ಹಾಕೋ ಮಣೆ ದೇವ್ರ ಮಣೆ. ಆ ಮನೆ ಒಳಗೆ ದೇವ್ರು ಮಾತ್ರ ಕುತ್ಕೋಬೇಕು. ಓನ್ಲಿ ಗಾಡ್ ಹ್ಯಾಸ್ ಟು ಬಿ ಗ್ಲೋರಿಫೈಡ್. ಕರ್ತರು ಒರವರು ತಾನು ಮಹಿಮೆ ಪಡಬೇಕು. ಹೆಚ್ಚಳ ಪಡಬೇಡ, ಅಹಂಕಾರ ಪಡಬೇಡ, ದುಃಖವಾಗಿರಬೇಡ, ದೇವ್ರ ಸಂತೋಷವಾಗಿರು. ದೇವ್ರ ವಾಕ್ಯ ಹೇಳುತ್ತೆ, ಲೋಕದ ನಡವಳಿಕೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಪರಲೋಕ ಕರ್ತನ ವಾಕ್ಯದಿಂದ ನಿಮ್ಮ ಮನಸ್ಸನ್ನು ತಿರುಗಿಸಿಕೊಂಡು ಪರಿಪೂರ್ಣವಾಗಿ ಪರಲೋಕ ಭಾವದರಾಗಿರಿ. Do not be conformed to this world, but be a transformed by renewing of your mind by the living word of the Lord. ವಾಕ್ಯ, ದೇವರ ವಾಕ್ಯ ನಮ್ಮೊಳಗೆ ಬಂದಿದೆ ಇವತ್ತು. ಕಾರಣ ಯಾಕೆ? 30 ವರ್ಷ ಆಗ್ಬೇಕ ನಿನ್ನ ಆಶೀರ್ವಾದ ಮಾಡಕ್ಕೆ ದೇವರು? 15 ವರ್ಷ ಆಗ್ಬೇಕ ದೇವರಿಗೆ ನಿನಗೆ? ಇಲ್ಲ ಮಗಳೇ, ದೇವರಿಗೆ ಒಂದೇ ಒಂದು ನಿಮಿಷ ಸಾಕು ನಿನ್ನ ಆಶೀರ್ವಾದ ಮಾಡಕ್ಕೆ. ಆಗ ನಾವು ಇಲ್ಲಿ ಆರಾಧನೆ ಮಾಡ್ತೀವಿ, ಮನೇಲೋಗಿ ಆಟ ಆಡ್ತೀವಿ. ಇಲ್ಲಿ ಆರಾಧನೆ ಮಾಡ್ತೀವಿ, ಮನೇಲೋಗಿ ಮಲಗ್ತೀವಿ. ಇಲ್ಲಿ ಆರಾಧನೆ ಮಾಡ್ತೀವಿ, ಮನೇಲೋಗಿ ನೀಚವಾದ ಮಾತುಗಳನ್ನ ಮಾತಾಡ್ತೀವಿ. ಇಲ್ಲಿ ಆರಾಧನೆ ಮಾಡ್ತೀವಿ, ಮನೆಗೋಗಿ ನಮ್ಮದೇ ಆದ ಮನೆ ಹಾಕ್ತೀವಿ. ಒತ್ತು ವೇಷ ಮುಖವಾಡ ಹಾಕ್ಬೇಡಿ. ಎಲ್ಲಿವರೆಗೆ ಮುಖವಾಡ ಹಾಕೋ ಕ್ರೈಸ್ತರಾಗಿರ್ತೀರಾ ಅಲ್ಲಿವರೆಗೆ ನಾನಾಗ್ಲಿ ನೀವಾಗ್ಲಿ ಯಾರು ಉದ್ಧಾರ ಆಗಲ್ಲ. ನಿಮ್ಮ ಮುಖವಾಡ ತೆಗಿರಿ. ಓಬೇದೋಮನ ಮುಖವಾಡ ತೆಗೆದ ದೇವರೇ, ನಾನು ನಿನ್ನ ಪಾದಕ್ಕೆ ಬರ್ತೇನೆ. ಆದ್ರೆ ದಾವಿದು ಮುಖವಾಡ ಹಾಕೊಂಡ, ಬೇಡ, ಡಿಗ್ನಿಟಿ ನೋಡ್ದ, ಓಡೋದ. ಆದ್ರೆ ದೇವರು ಅವನ ಆಶೀರ್ವಾದ ಮಾಡಿ ಮತ್ತೆ ಅವನೇ ವಾಪಸ್ ಬಂದ. ನೋಡ್ದ, ಅವನ ಆಶೀರ್ವಾದ ಮಾಡಕ್ಕೆ 3 ತಿಂಗಳಾಗೋಯ್ತು. ನಾನು ಕೇಳ್ದೆ, ನಾನು ಧ್ಯಾನ ಮಾಡ್ತೀನಿ, ಹೊಲದಲ್ಲಿ ಕೆಲಸ ಮಾಡೋನು ರೈತ, ಅವನ ಮನೆ ಮುಂದೆ ನಿಂತ್ಕೊಂಡ್ಬಿಡ್ತು ಪೆಟ್ಟಿಗೆ ಆದ ಮನೆಯೊಳಗೆ ಬಂದ್ಮೇಲೆ ಸುಮ್ಮನೆ ಇರಕ್ಕಾಗತ್ತಾ? ನನ್ನ ಪ್ರಿಯ ಮಕ್ಕಳೇ, 54 ಬ್ರದರ್ಸ್, ದೇ ಆರ್ ಆಲ್ 54 ಬ್ರದರ್ಸ್. ಆಲ್ ಬ್ರದರ್ ವರ್ ಇನ್ವಾಲ್ವ್ಡ್ ಇನ್ ದ ವರ್ಷಿಪ್ ಆಫ್ ಗಾಡ್. 54 ಸಹೋದರ ಓಬೇದೋಮನಿಗೆ ಚಿಕ್ಕಪ್ಪ, ದೊಡ್ಡಪ್ಪನ ಮಕ್ಕಳು, ಎಲ್ಲ ಗಂಡು ಮಕ್ಕಳು ಎಲ್ಲರೂ ಸೇರ್ಕೊಂಡು ಆರಾಧನೆ ಮಾಡಿ ರಕ್ತ ಹಾಕ್ತಾ ಹೋಗ್ತಾರೆ. ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ರಕ್ತ ಜಯ. ಎಲ್ಲಿವರೆಗೆ ರಕ್ತ ಬರುತ್ತೆ ಬಾಯಲ್ಲಿ, ಅಲ್ಲಿವರೆಗೆ ಆಶೀರ್ವಾದ ನಿಮ್ಮ ಮನೆಯೊಳಗೆ ತಂಗತ್ತೆ. ಎಲ್ಲಿ ರಕ್ತ ನಿಂತೋಗತ್ತೆ ಅಲ್ಲಿವರೆಗೆ ನೀವು ಬೆವರು ಸುರಿಸಿ ಕಷ್ಟಪಡಬೇಕು. The blessing of the Lord will make you rich. It doesn't say the sweating of the labor of your labor will make you rich. ನಿಮ್ಮ ಬೆವರಿಂದ ನೀವು ಆಶೀರ್ವಾದ ಪಡಿಬೇಡಿ. ಕಾಂತಿಯವರೇ, ಕರ್ತನ ಆಶೀರ್ವಾದ ಭಾಗ್ಯದಾಯಕವಾದದ್ದು ಎಲ್ಲಿ? ವಿಶ್ವಾಸದಲ್ಲಿ. ವಿಶ್ವಾಸ ಇಡಿ, ದೇವರೆಲ್ಲ ಮಾಡ್ತಾರೆ. ವಿಧವೆ ಹೇಳಿದ್ರು, ರೊಟ್ಟಿ ತಗೊಂಬ, ಅಷ್ಟೇ, ಓನ್ಲಿ ಒಬಿಡಿಯನ್ಸ್. ಆ ರೊಟ್ಟಿ ತಂದ್ಕೊಟ್ಲು, ಮುಗೀತು, ಕಲಾಶ್. ಪೆಟ್ಟಿಗೆ ಹೊರಗಡೆ ತಂದ, ಹೊರಗಡೆ ಎಲ್ಲ ರೇಡಿಯೇಷನ್ ಹೋಗ್ತಾ ಇದೆ. ಆ ಅಜ್ಜಿ ನೋಡಿ ಹಿಂಗಿದ್ದವಳು ಹಂಗೆ ಗುಣ ಆಗ್ಬಿಡ್ತಾಳೆ. ಕುರುಡ ಹಂಗೆ ಇರ್ತಾನೆ, ಕಂಡು ಬಂದ್ಬಿಡುತ್ತೆ. ಹೆಂಗ್ ಬಂತು? ಏನೋ ಒಂದು ರೇಡಿಯೇಷನ್ ಬಂತಪ್ಪ. ಅವ್ರ ಮನೆಗೆ ಹೋಗ್ಬೇಕಾದ್ರೆ ನಿಯತ್ತಾಗಿ ಬನ್ನಿ, ವಾಕ್ಯ ಹಿಡೀರಿ, ಸ್ತೋತ್ರ ಮಾಡಿ, ಪರಿಶುದ್ಧರಾಗಿ. ಅಪ್ಪ ನಿಮ್ಮ ಬ್ಲೆಸ್ಸಿಂಗ್ ಮಾಡ್ತಾರೆ. ಹೋಗ್ಬೇದು ಒಂದು ಮನೆ ಮುಂದೆ, ಚಂದ್ರವರೇ, ಮನೆ ಮುಂದೆ ಬೆಳ್ಳಿ ಬಂಗಾರಗಳು ಹೆಂಗಾಗ್ತಾ ನೋಡಿದ್ರ? ಹೆಂಗೆ ಹಾಕಿ ಸುರಿತಾರೆ ನೋಡಿದ್ರ? ಇವನ್ ಮನೆಯಿಂದ 3 ತಿಂಗಳು ಆದ್ಮೇಲೆ ನಾನು ಕೇಳಿದೆ, 3 ತಿಂಗಳು ಹೆಂಗಪ್ಪ ಬ್ಲೆಸ್ಸಿಂಗ್ ಬಂದ್ಬಿಡ್ತು? ಅಪ್ಪ ಹೇಳಿದ್ರು, ಮಗ, ಆ ರೇಡಿಯೇಷನ್ ಹೋಗ್ತಾ ಇತ್ತು ಮಗ, ಇವನು ಮನೆಯೊಳಗೆ ಕೂತ್ಕೊಂಡು ರಕ್ತ ಆಗ್ತಾ ಇದ್ದ. ನೀವು ಅಷ್ಟೇ ಮಾಡಿ,
ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೊಳ್ಬೇಕಂತ ಚಿಂತೆ ಮಾಡಬೇಡಿ. 24 ಗಂಟೆ ಅಂಜಲಿಯವರೇ ಅಪ್ಪನ ವಾಕ್ಯ ಸ್ತೋತ್ರ ಸ್ತೋತ್ರ ಹಾಡು ಹೇಳ್ಕೊಂಡೇ ಮಾಡಿ, ನೀವು ಬ್ಲೆಸ್ಸಿಂಗ್ ಮಾಡ್ತಾರೆ. ಇವತ್ತೇ ನಾನು ಹೇಳ್ತೇನೆ, ನಿಮ್ಮ ಮನೆಯಲ್ಲಿರೋ ಎಲ್ಲ ಕೇಸ್ಗಳು ಕ್ಯಾನ್ಸಲ್ ಆಗತ್ತೆ. ಯಾವ ಚರ್ಚ್ ನಿಮಗೆ ತಪ್ಪು ಬರೀತಾರೆ ಎಲ್ಲ ಕೇಸ್ಗಳು ಡಿಸ್ಮಿಸ್ ಆಗಿ ಹೋಗುತ್ತೆ. ಯಾವ ತಹಸೀಲ್ದಾರ್ ಯಾವ DC ನಿಮಗೆ ಪೆನ್ನಲ್ಲಿ ಬರೀತಾ ಇಲ್ಲ, ಆ ಪೆನ್ಗಳು ಬರೆಯೋ ಹಾಗೆ ಅಪ್ಪ ಮಾಡಿ ಕೊಡ್ತಾರೆ. ಸೇಲ್ ಆಗ್ತಿರೋ ಜಮೀನುಗಳು, ಸೇಲ್ ಆಗ್ತಿರೋ ಭೂಮಿಗಳು, ಸೇಲ್ ಆಗ್ತಿರೋ ಸ್ವತ್ತುಗಳು ಎಲ್ಲ ಸೇಲ್ ಆಗಿ ಹೋಗುತ್ತೆ. ನೀವು ಅರಿಕೆ ಮಾಡಿ ತೀರ್ಮಾನ ಮಾಡಿ, ತೀರ್ಮಾನ ನಿಮ್ಮದು, ಆಶೀರ್ವಾದ ದೇವರದು. ನೀವತ್ತು ತೀರ್ಮಾನ ಮಾಡಿದ್ರೆ, ಒಪ್ಪಿದ್ರೆ ಆಶೀರ್ವಾದ. ಅದಕ್ಕೆ ವಾಕ್ಯ ಹೇಳುತ್ತೆ, ಇಫ್ ಯು ಆರ್ ವಿಲ್ಲಿಂಗ್ ಅಂಡ್ ಒಬಿಡಿಯಂಟ್ God will give you the grace to eat the fruit of this land. ನೀವು ಒಪ್ಪಿಕೊಂಡು ವಿಧೇಯರಾಗುವುದಾದರೆ ಈ ದೇಶದ ಸತ್ಫಲಗಳನ್ನು ಅನುಭವಿಸಿ. ಹೇಳಿ, ನೀವು ಒಪ್ಪಿಕೊಂಡು ವಿಧೇಯರಾಗುವುದಾದರೆ ಈ ದೇಶದ ಎಲ್ಲ ಸತ್ಫಲಗಳನ್ನ ಅನುಭವಿಸುತ್ತೀರಾ. ಒಪ್ಪಿಕೊಳ್ಳದೆ ಹೋದರೆ ಕತ್ತಿಯ ಬಾಯಿಗೆ ತುತ್ತಾಗ್ತೀರಾ. ಯೆಶಾಯ 1:18 ಹೇಳುತ್ತೆ, ಇಫ್ ಯು ಆರ್ ವಿಲ್ಲಿಂಗ್ ಅಂಡ್ ಒಬಿಡಿಯಂಟ್ God will give the grace to eat the fruit. ನಾನು ಹೇಳೋದನ್ನ ಒಪ್ಕೊಂಡ್ಬಿಡಿ ಅಷ್ಟೇ. ನಾನು ಯಾವುದು ನಿಮ್ಮನ್ನ ತಪ್ಪು ದಾರಿಲಿ ಮಾತ್ರ ನಾನು ನಡೆಸಕ್ಕೆ ಹೋಗಲ್ಲ. ನಾನು ಏನೇ ಮಾಡಿದ್ರು ಕೂಡ ದೇವರ ವಾಕ್ಯದ ಆಧಾರ, ದೇವರ ಸಾಕ್ಷಿ, ದೇವರ ವಾಕ್ಯದ ಪ್ರೇರಿತವಾಗಿ ನಾನು ಹೇಳ್ತೇನೆ. ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 4ನೇ ವಚನ, ನೀವು ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಶಕ್ತಿಯಿಂದಲೂ ಆತನನ್ನ ಪ್ರೀತಿಸಬೇಕು. ನಾನು ಹೇಳಿದ ಮಾತುಗಳೆಲ್ಲ ನಿಮ್ಮ ಹೃದಯದಲ್ಲಿರಬೇಕು. ಆ ಹೃದಯದಲ್ಲಿ ಇಟ್ಬಿಟ್ರೆ ದೇವರು ಕಟ್ಟದೇ ಇರುವ ಮನೆಗಳು, ಕಟ್ಟದೇ ಇರುವ ಕೋಟೆಗಳು, ತೋಡದೇ ಇರುವ ಬಾವಿಗಳು, ಕಟ್ಟದೇ ಇರುವ ಪಟ್ಟಣಗಳನ್ನ ನಿಮಗೆ ದೇವರು ಉಚಿತವಾಗಿ ಅಪ್ಪ ಕೊಡ್ತೀನಿ ಅಂತ ಹೇಳ್ತಾರೆ. ಒಪ್ಪಿಕೊಂಡು ನಾನು ವಿಧಿ ಆಗಿದ್ದೀನಿ. ಎರಡು ಮಾತಿಲ್ಲ. ದೇವ್ರ ಮಾತು ಏಕ್ ಮಾರ್ दो टुकड़ा, ऐसा नहीं भैया, एक मार 10 टुकड़ा. ದೇವರು ಹಾಕೇಳುತ್ತೆ, ನೀವು ನನ್ನ ಹಣ, ದೇವರನ್ನು ನೀವು ಹಣವನ್ನ ದೇವರನ್ನು ಸೈತಾನ್ ಅಂತ ಹೇಳಿಲ್ಲ. ಗಾಡ್ ಈಸ್ ಕಂಪೇರಿಂಗ್ ಹಿಮ್ಸೆಲ್ಫ್ ವಿತ್ ನಾಟ್ ಡೆವಿಲ್, ವಿತ್ ದ ಮನಿ. ಆಗ ಹಣ ಸೈತಾನ್ಗಿಂತ ಪವರ್ಫುಲ್ ಆಗಿದೆ. ಹಣ ಇದ್ರೆ ಎಲ್ಲ ಆಗತ್ತೆ, ಆದ್ರೆ ದೇವರಿದ್ರೆ ಸರ್ವ ಮುಗಿದು ಹೋಗುತ್ತೆ. ಆಗ ಹಣ ತಾನಾಗೆ ಬರುತ್ತೆ. ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹೊತ್ಕೋಬೇಕು ಅಂತ ಚಿಂತೆ ಮಾಡಬೇಡಿ. ಮೊದಲು ಪಾಸ್ಟ್ ಮೂಲಕ ದೇವರು ಏನ್ ಹೇಳ್ತಾರೆ ಅದು ನೀವು ಮಾಡಿ. ಅದು ನೀವು ಮಾಡ್ಬಿಟ್ರೆ ನಾನು ಹೇಳ್ತೇನೆ ಎಲ್ಲ ತಾನಾಗೆ ಕಾರ್ಯ ಆಗತ್ತೆ. 20 ವರ್ಷ ಓಡಾಡೋ ಕೇಸು 20 ವಾರದಲ್ಲಿ ಮುಗಿದೋಗುತ್ತೆ. 20 ತಿಂಗಳಲ್ಲಿ ಓಡಾಡ್ತಿರೋ ಪೊಲೀಸ್ ಕೇಸ್ಗಳು 2 ವಾರದಲ್ಲಿ ಖತಮ್ ಆಗಿ ಮುಗಿಯುತ್ತೆ. 2 ವರ್ಷದಿಂದ ಕ್ಲೋಸ್ ಆಗ್ತಿರೋ ಫೈಲ್ಗಳು, ಪೊಲೀಸ್ ಫೈಲ್ಗಳು 2 ದಿನದಲ್ಲಿ ಕ್ಲೋಸ್ ಆಗಿ ದೇವ್ರ ಕಾರ್ಯ ಮಾಡ್ತಾರೆ. ಅಪ್ಪ ಮಾಡ್ತಾರೆ, ದೇವ್ರ ಕಾರ್ಯ ಆಶೀರ್ವಾದ ಆಗುತ್ತೆ. पार जाएंगे मेरा यीशु नाम, नीले आसमान के पार जाएंगे मेरा यीशु नाम. हम मिलेंगे बादलों पर, हम मिलेंगे बादलों पर, हम मिलेंगे बादलों पर, हम मिलेंगे बादलों पर, हम मिलेंगे बादलों पर. देखेगा सारा जहां, देखेगा सारा जहां, देखेगा सारा जहां. नीले आसमान के पार जाएंगे मेरा यीशु नाम, नीले आसमान के पार जाएंगे
देखेगा सारा जहां, देखेगा सारा जहां। हालेलुया हालेलुया हालेलुया, आमीन हालेलुया हालेलुया हालेलुया, आमीन हालेलुया हालेलुया हालेलुया, आमीन हालेलुया हालेलुया
ಅಭಿಷೇಕ 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 ಬರ್ತಾರೆ. ದೇವರ ಅಭಿಷೇಕ ತುಂಬ ಬರ್ತಾರೆ. ಅಭಿಷೇಕ ಅಭಿಷೇಕ ಯೇಸುವಿನ ಅಭಿಷೇಕ ದೇವ್ರು ಹೇಳ್ತಾರೆ, ನಾನು ಒಳಗೆ ಹೋಗ್ತಿದ್ದೀನಿ, ಒಳಗೆ ಬಿಡ್ತಾ ಇಲ್ಲ ನನ್ನ ಮಗಳು ಅಂತ ಇದ್ದಾರೆ. Hallelujah. ದೇವ್ರು ಒಳಗೆ ಹೋಗಕ್ಕೆ ಬಿಡಿ. Hallelujah. Don't put the barriers. Don't limit the God. God is an unlimited God. God is just like an ocean. ಅವರು ಸರೋವರವಾಗಿದ್ದಾರೆ, ಸಾಗರವಾಗಿದ್ದಾರೆ. ನಿನ್ನ ಹೃದಯ ಧಾರಾಳವಾಗಿದ್ದಾಗಿ ಧಾರಾಳವಾಗಿದ್ದಾಗಿ. ಈಗ ಯಾರಿಗೆಲ್ಲ ಪವಿತ್ರಾತ್ಮ ಅಭಿಷೇಕ ಗಂಡಸರು ಮಾತ್ರ ಮುಂದೆ ಬನ್ನಿ, ಹೆಣ್ಮಕ್ಳಲ್ಲೇ ಪವಿತ್ರಾತ್ಮ ವಾಂಜಿಸೋರು ಮಫಲಿ ರಿಸೀವ್ ದ ಪವರ್ ಅಂತ ಹೇಳ್ಬೇಕಾದ್ರೆ ಹಾಗೆ ಒಬ್ಬೊಬ್ರು ಕೆಳಗೆ ಹೋಗ್ತಾ ಇರ್ತೀರಾ. ಯಾಕಂದ್ರೆ ದೇವರ ಅಗ್ನಿ, ಹೋಲಿ ಸ್ಪಿರಿಟ್ ವಿಲ್ ಕಮ್ ನೌ. Holy Spirit will come now. Already the word is, the Holy Spirit is moving here. Receive the Holy Spirit. Touch your father. Hallelujah. Touch your father. Touch your father. Touch your father. Touch. Touch them. Hallelujah. Receive them. Touch your spirit. Swish. Touch your father. Devara Agni. Receive the Holy Spirit. Power. Agni. ಹುಡುಗಿರ ಕಡೆ ಈಗ Holy Spirit. Power. Hallelujah. Power. Holy Spirit. Holy Spirit. Holy Spirit. Holy Spirit. Holy Spirit. ಎಲ್ಲ ಅಭಿಷೇಕ ಅಭಿಷೇಕ ಯೇಸುವಿನ ಅಭಿಷೇಕ 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 ಯೇಸುವಿನ ಅಭಿಷೇಕ ಅಭಿಷೇಕ
ತಿರುಗ್ತಾರೆ ಸ್ಥಳದಲ್ಲಿ ಅಚಾಗ ತಿರುಗ್ತಾರೆ ಸಮಯದಲ್ಲಿ ಒಬ್ಬೊಬ್ಬರ ಮೇಲೆ ದೇವರ ಹಾಕಿರಿ ಇಳಿತಾರೆ ಸಮಯ ದೇವರ ಹಾಕಿರಿ ದೇವರ ಹಾಕಿರಿ ದೇವರ ಹಾಕಿರಿ ದೇವರ ಹಾಕಿರಿ ದೇವರ ಹಾಕಿರಿ ಸರ್ the Holy Ghost is on you. God is empowering. Touch. Hallelujah. ಸ್ತೋತ್ರ ಮಾಡಿ ಸ್ತೋತ್ರ ಮಾಡಿ Hallelujah. Final touch is going to come now. ಯಾವುದೆಲ್ಲ ಮುರಿದೇರೋ ಮರ ಇದೆ ಅದು ಮುರಿಯಲ್ಪಡುತ್ತೆ. ಮುರಿದೇರೋ ಮರ ಅಂದ್ರೆ ಅಹಂಕಾರ, ಸ್ವಾಭಿಮಾನ, ಜಂಬ, ನನಗೆ ಎಲ್ಲ ಗೊತ್ತು ಅನ್ನೋದು ತಾಕತ್ತು ಬೇರೆಲ್ಲ ಮುರಿತಾರೆ ಈಗ. ನಿಮ್ಮೆಲ್ಲ ಓದಕ್ಕೆ ಹೋಗ್ತೇನೆ. ಎಲ್ಲ ಕೈಗಳ ಮೇಲೆ ಕೆತ್ತಿ ಪೆಂತೆಕೋಸ್ತ ದಿನದಲ್ಲಿ ಪವಿತ್ರ ಆತ್ಮರವರ ಮೇಲೆ ಬಂದಾಗ ಅವರ ದೇವರ ಬಲವನ್ನು ಪಡೆದು ಇನ್ನೇನು ಪಾಪಕ್ಕೆ ಹೋಗೋದಿಲ್ಲ, ನೀತಿಯಾಗಿ ಜೀವಿಸಕ್ಕೆ ಹೋಗ್ತೀರಾ. I will never be interpreted. I will never be shaken in faith. I will not be a power. ದೇವರ ಅಗ್ನಿ, receive the power. 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 ಈಗ ಅನೇಕರ ಮುಟ್ಟಾದರೆ ಸಪ್ಪ ಬಾಯಿ ತೆಗಿರಿ ಸ್ತೋತ್ರ ಮಾಡಿ. ಎಲ್ಲ ಕಟ್ಟಿಗಳು ಹೋಗ್ತಾರೆ, ಎಲ್ಲ ಬೈಗಳು ಹೋಗ್ತಾರೆ, ಎಲ್ಲ ನೋವುಗಳು ಹೋಗ್ತಾರೆ, ಎಲ್ಲ
ಅಗ್ನಿ ಮಳೆ ಆಗತ್ತೆ, ಅಗ್ನಿ ಮಳೆ ಆಗತ್ತೆ. ಶಿವಕುಮಾರ್ ನೇರ ಹುಡ್ತಾ ಇದ್ದಾರೆ ಕನಕಪುರದಲ್ಲಿ, ನೇರ ಅಗ್ನಿ ಮಳೆ. BTS ಅವರೇ, ಕಾಂತರಾಜ್ ಅವರೇ, ವಿಜಯ್ ಅವರೇ, ಶಿಕಾರಿಪುರದಲ್ಲಿ ಅಗ್ನಿ ಮಳೆ ಆರಂಭ ಆಗತ್ತೆ. ರಾಘವರೇ, ಗುಲ್ಬರ್ಗದಲ್ಲಿ ಅಗ್ನಿ ಮಳೆ ಆರಂಭ ಆಗತ್ತೆ. ಭಾರತಿ ಅವರೇ, ಮೋಸಸ್ ಅವರೇ, ಅಗ್ನಿ ಮಳೆ ಆರಂಭ ಆಗತ್ತೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಅನೇಕ ಜೊತೆ ಜೀಸಸ್ ಮಾತಾಡ್ತಾ ಇದ್ದಾರೆ. ಕೊನೆಯ ನಿನ್ನ ಇಟ್ಸ್ ಅ ಲಾಸ್ಟ್ ಅವರ್ ಆಫ್ ಗಾಡ್. ನಿನ್ನ ವಿಸಿಟ್ ಮಾಡಿ ಹೋಗ್ತಾ ಇದ್ದಾರೆ, ವಿಸಿಟ್ ಮಾಡಿ ಹೋಗ್ತಾ ಇದ್ದಾರೆ. ಐ ಆಮ್ ಸೀಯಿಂಗ್ ಜೀಸಸ್ ಇಸ್ ಸ್ಟ್ಯಾಂಡಿಂಗ್. ಈಗ ಯೇಸು ಕೂತರು ನಿಂತ್ಕೊಳ್ತಾ ಇದ್ದಾರೆ. ನಿಂತ್ಕೊಂಡು ಅವರ ಕೈಗಳು ನಿಮ್ಮ ಕಡೆ ಚಾಚ್ತಾ ಇದ್ದಾರೆ. ಏನು ಸಮಸ್ಯೆ, ಏನು ಬ್ಲೆಸ್ಸಿಂಗ್ ಬೇಕು, ಏನು ಬೇಕು ನಿಮಗೆ? ಲಕ್ಷ್ಮಿ ಅವರೇ, ನಾಗವೇಣಿ ಅವರು, ಏನು ಬೇಕು? ನಾಗರತ್ನ ಅವರೇ, ಗ್ರೇಸಿ ಅವರೇ, ವಾಟ್ ಯು ವಾಂಟ್? ಲೆಟ್ ಮಿ ನೋ ಮೈ ಜೀಸಸ್, ಲೆಟ್ ಮಿ ನೋ ಮೈ ಡಾಟರ್. ಓಪನ್ ಮಾಡಿ ಬಾಯಿ ತೆಗೆದು ಹೇಳಿ, ಅಪ್ಪ ಇದು ನನ್ಗೆ ಬೇಕಪ್ಪ, ಇದಕ್ಕಾಗಿ ನಾನು ಪ್ರೇ ಮಾಡ್ತಾ ಇದ್ದೆಪ್ಪ. ದಿಸ್ ಇಸ್ ವಾಟ್ ರಿಯಲಿ ಐ ನೀಡ್. ಇದು ನನಗೆ ಬೇಕಪ್ಪ, ಇದು ಆಶೀರ್ವಾದ ಬೇಕಪ್ಪ, ಈ ಅಭಿವೃದ್ಧಿ ಬೇಕು ಸ್ವಾಮಿ. ಈ ಆತ್ಮೀಯ ಜೀವನದಲ್ಲಿ ಬೆಳಿಬೇಕಪ್ಪ, ಇನ್ನು ಆತ್ಮವರಗಳು ಬರಬೇಕಪ್ಪ. ಐ ನೀಡ್ ದಟ್ ಅನಾಯಿಂಟಿಂಗ್ ಲಾರ್ಡ್, ಐ ನೀಡ್ ದಟ್ ಅನಾಯಿಂಟಿಂಗ್ ಲಾರ್ಡ್. ಅಭಿಷೇಕ ಬೇಕಪ್ಪ, ತುಂಬಿಸು ಸ್ವಾಮಿ. ನನ್ನಲ್ಲಿರುವ ತಡೆಗಳ ದೂರ ಮಾಡುತ್ತೆ ಕೇಳಿ, ಕಣ್ಣಲ್ಲಿ ನೀರು ಹಾಕಿ ಕೇಳಿ, ಮನಸ್ಸು ಬರೆದು ಕೇಳಿ. ಅಪ್ಪನ ಹೃದಯ ಕಠಿಣ ಮಾಡ್ಕೋಬೇಡಿ. ನಿಮ್ಮ ಬಟ್ಟೆಗಳನ್ನ, ಹೃದಯವನ್ನ ಬಟ್ಟೆ ತಾರಿದುಕೊಂಡು ಕಣ್ಣಿರಡಿ. ಥ್ಯಾಂಕ್ ಯು ಜೀಸಸ್. 12 ನಿಮಿಷದಲ್ಲಿ ಏನು ಬೇಕಾದ ನಡೆಯುತ್ತೆ. 12 ನಿಮಿಷದಲ್ಲಿ anything can happen in this 12 minutes. Anything can happen. God can move mountains. God can do mountains. ಜಯಣ್ಣ ಬಟ್ಟೆಗಳ ದೈತ receive the Holy Spirit. Receive the power. Satyam. Receive the power. Ashandare. Jaya, receive the power. Nageshwara, receive the power. Pravina. see backside, many people are healing. I can see backside, ಅನೇಕರು ಹಿಂದುಗಡೆ ಹೆಣ್ಣು ಮಕ್ಕಳು ಮುಟ್ತಾ ಇದ್ದಾರೆ. ಅನೇಕರ ಮೇಲೆ ಇರುವಂತಹ ದೇವರ ಏನಕ್ಕೆ ದುಷ್ಟಾತ್ಮಗಳು ಬಿಟ್ಟು ಹೋಗ್ತಾರೆ. ಕೆಲವು ಓಡ್ತಾ ಇದ್ದೀರಾ ಓಡ ಯೇಸು ನಾಮದಲ್ಲಿ. ಅವ್ರ ಮೈ ಮೇಲೆ ಇರುವಂತಹ ದುಷ್ಟಾತ್ಮಗಳು ಓಡಲಿ ಯೇಸು ನಾಮದಲ್ಲಿ. ಓಡಲಿ. ಬಿಸಿದ Holy Spirit. ದೇವರ ಅಗ್ನಿ ಇತ್ತು. ದೇವರ ನಿಮ್ಮ ಮನದಲ್ಲಿ ಚಲಿಸ್ತಾರೆ. ಅಗ್ನಿ ಚಲಿಸ್ತಾ ಇದ್ದಾರೆ. ಅಂಜಲಿ ಅಪ್ಪ ಮುಟ್ತಾ ಇದ್ದಾರೆ. ಶಾನನ್ God touching is coming on you. Karen God blessing. ಶಿಶ್ಮಾರೆ ಅಪ್ಪ ನಿನ್ನ ಮುಟ್ತಾ ಇದ್ದಾರೆ. ಕೆಳಗೆ ಬರ್ತೀನಿ. ದೇವರ ಅಗ್ನಿ. I can see the power of the Holy Spirit. ಅನೇಕರ ಸ್ಥಳದಲ್ಲಿ ಅನೇಕರು ಸೇವಕರಾಗಿ ಹೋಗ್ತಾರೆ. Many will rise prophets. ಅನೇಕರು ಪ್ರವಾದಿನಿಗಳಾಗ್ತಾರೆ. ಪ್ರವಾದಿಗಳಾಗಕ್ಕೆ ಹೋಗ್ತಾರೆ. ಈ ಸಮಯದಲ್ಲಿ ಅಭಿಷೇಕದ ಆತ್ಮ ಒಬ್ಬೊಬ್ಬರ ಮೇಲೆ ಇವತ್ತಿಂದ ನಿಮ್ಮ ಲೈಫ್ ಬಿಡುಗಡೆ, ಆಶೀರ್ವಾದ. Thank you, Lord. ಎಲ್ಲ ಮಹಿಮೆ ಸಲ್ಲಿಸ್ತಾ ಇದ್ದಪ್ಪ. ಬಲಪಡಿಸಿ.
sorry. Hey, no, 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 funny. Daddy me, come and manifest yourself. We call you by your name. We beckon on your power. Honey, come and manifest कोई नहीं है बेदाग पवित्र, बस एक तू मसीहा। कोई नहीं है महिमा के योग्य, बस एक तू यहोवा। कोई नहीं है बेदाग पवित्र, बस एक तू मसीहा। सारा आदर सारी महिमा तुझको मिले यीशु। सारा आदर सारी महिमा तुझको मिले यीशु। नाम यीशु का ऊंचा, नाम यीशु का ऊंचा, नाम यीशु का ऊंचा, नाम यीशु। नाम यीशु का ऊंचा, नाम यीशु का ऊंचा, नाम यीशु का ऊंचा, नाम यीशु। नाम यीशु का ऊंचा, नाम यीशु का ऊंचा, नाम यीशु का ऊंचा, नाम यीशु। तेरे नाम में है चंगाई, तेरे नाम में है रिहाई, तेरे नाम में है भलाई यीशुआ। तेरे नाम में है चंगाई, तेरे नाम में है रिहाई, तेरे नाम में है भलाई यीशुआ। ಈ ಬೆಳೆ ಕಾಣಿಕೆ ಹಬ್ಬ, ಈ ಬೆಳೆ ಕಾಣಿಕೆ ಹಬ್ಬ, ಇದು ದೇವರ ಹಬ್ಬ। ನಮಗೆ ಬಂತು ಸೌಭಾಗ್ಯದ ಹಬ್ಬ, ಈ ಬೆಳೆ ಕಾಣಿಕೆ ಹಬ್ಬ, ಈ ಬೆಳೆ ಕಾಣಿಕೆ ಹಬ್ಬ, ಇದು ದೇವರ
ಮಹದಯೆ ಹಾಗೂ ಕುತುವಿನ ಬೆಳೆಯ ವರ್ಷವಾಗಿದೆ. ಈ ಬೆಳೆ ಕಾಣಿಕೆ ಹಬ್ಬ, ಈ ಬೆಳೆ ಕಾಣಿಕೆ ಹಬ್ಬ, ಇದು ದೇವರ ಹಬ್ಬ, ನಮಗೆ ಬಂತು ಸೌಭಾಗ್ಯದ ಹಬ್ಬ. ಈ ಬೆಳೆ ಕಾಣಿಕೆ ಹಬ್ಬ, ಈ ಬೆಳೆ ಕಾಣಿಕೆ ಹಬ್ಬ, ಇದು ದೇವರ ಹಬ್ಬ, ನಮಗೆ ಬಂತು ಸೌಭಾಗ್ಯದ ಹಬ್ಬ. ಈ ಬೆಳೆ ಕಾಣಿಕೆ ಹಬ್ಬ, ಈ ಬೆಳೆ ಕಾಣಿಕೆ ಹಬ್ಬ, ಇದು ದೇವರ ಹಬ್ಬ. ಈ ಬೆಳೆ ಕಾಣಿಕೆ ಹಬ್ಬ, ಈ ಬೆಳೆ ಕಾಣಿಕೆ ಹಬ್ಬ, ಇದು ದೇವರ ಹಬ್ಬ. ನಮಗೆ ಬಂತು ಸೌಭಾಗ್ಯದ ಹಬ್ಬ. ಈ ವರ್ಷವೂ ದೇವರ ಮಹದಯ